ಇದು ಜೈ ಭೀಮ್ ಥರ್ಡ್ ಪಾರ್ಟ್ ವಿಡಿಯೋ, ದಿ ಫೈನಲ್ ಚಾಪ್ಟರ್. ನೀವಿನ ಫಸ್ಟ್ ಮತ್ತೆ ಸೆಕೆಂಡ್ ಪಾರ್ಟ್ ವಿಡಿಯೋನ ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದೆ, ಚೆಕ್ ಮಾಡಿ ನೋಡಿ. ಫಸ್ಟ್ ಮತ್ತೆ ಸೆಕೆಂಡ್ ಪಾರ್ಟ್ ವಿಡಿಯೋನ ನೋಡದೆ ಈ ವಿಡಿಯೋನ ನೋಡಿದ್ರೆ ನಿಮಗೆ ಏನು ಅರ್ಥ ಆಗಲ್ಲ. ಸೊ ಫಸ್ಟ್ ಮತ್ತೆ ಸೆಕೆಂಡ್ ಪಾರ್ಟ್ ವಿಡಿಯೋನ ನೋಡಿದ ನಂತರ ಈ ಥರ್ಡ್ ಪಾರ್ಟ್ ವಿಡಿಯೋನ ನೋಡಿ. ಸರಿ, ಓಕೆ, ಇವಾಗ ಬ್ಯಾಲೆನ್ಸ್ ಕತೆ ಒಳಗಡೆ ಹೋಗೋಣ. ಹೋಗೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸೇ ನಮಗೆ ಮೋಟಿವೇಶ್ನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಸೆಕೆಂಡ್ ಪಾರ್ಟ್ ವಿಡಿಯೋ ಎಲ್ಲಿಗೆ ಸ್ಟಾಪ್ ಮಾಡಿದ್ವಿ? ಚಂದ್ರು ಐಜಿ ಪೆರುಮಾಳ್ ಸ್ವಾಮಿ ಹೆಸರನ್ನ ಸಜೆಸ್ಟ್ ಮಾಡಿದ್ರಿಂದ ಜಡ್ಜಸ್ ರಾಜಕಣ್ಣು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡೋಕೆ ಐಜಿ ಪೆರುಮಾಳ್ ಸ್ವಾಮಿಗೆ ಆರ್ಡರ್ ಪಾಸ್ ಮಾಡಿದ್ದಾರೆ. ಸೊ ನಮ್ಮ ಚಂದ್ರು ಫೈಲ್ಸ್ ಎಲ್ಲಾನು ತಗೊಂಡು ಪೆರುಮಾಳ್ ಸ್ವಾಮಿನ ನೋಡೋಕೆ ಹೋಗ್ತಾ ಇದ್ದಾರೆ. ಆವಾಗ ಡಿಜಿಪಿ ಪೆರುಮಾಳ್ ಸ್ವಾಮಿಗೆ ಫೋನ್ ಮಾಡಿ ಕೇಸ್ನ ಹೇಗೆ ಬೇಕಾದ್ರೂ ವಿಚಾರಿಸಿ, ಆದ್ರೆ ಡಿಪಾರ್ಟ್ಮೆಂಟ್ಗೆ ಕೆಟ್ಟ ಹೆಸರು ಬರದೆ ನೋಡ್ಕೊಳ್ಳಿ. ಓಕೆ ಸರ್. ಹಾ, ಬನ್ನಿ ಚಂದ್ರು. ಪ್ರಪಂಚದಲ್ಲೇ ತುಂಬಾ ಕೆಟ್ಟವನು ವಕೀಲೇ ಅನ್ಕೊಂಡಿರೋ ಒಬ್ಬ ಪೊಲೀಸು, ಪ್ರಪಂಚದಲ್ಲೇ ತುಂಬಾ ಕೆಟ್ಟವನು ಒಬ್ಬ ಪೊಲೀಸೇ ಅನ್ಕೊಂಡಿರೋ ವಕೀಲು ಇಬ್ಬರು ಸೇರಿ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ. ನೀವು ಪೊಲೀಸ್ ಟಾರ್ಚರ್ಗೆ ಎದುರಾಗಿದ್ದೀರಾ ಅಲ್ವಾ ಚಂದ್ರು? ನಮಗೂ ಅದು ಇಷ್ಟ ಇಲ್ಲ, ಆದ್ರೆ ಏನ್ ಮಾಡೋದು, ಪೊಲೀಸ್ ಕೊಡೋ ಟ್ರೀಟ್ಮೆಂಟ್ ಕೊಟ್ರೇನೆ ಕ್ರಿಮಿನಲ್ಸ್ ತಪ್ಪನ್ನ ಒಪ್ಕೋತಾ ಇದ್ದಾರೆ. ನಿಮಗೆ ಒಂದು ವಿಷಯನ ಹೇಳ್ತೀನಿ, ಕೇಳಿ ಚಂದ್ರು. ಒಂದು ಸ್ಕೂಲ್ ಹುಡುಗಿ ನನಗೆ ಒಂದು ಲೆಟರ್ ಕೊಟ್ರು. ಆ ಹುಡುಗಿ ಡೈಲಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ಒಬ್ಬ ಲೋಕಲ್ ರೌಡಿ ಕಿರುಕುಳ ಕೊಡ್ತಾ ಇದ್ನಂತೆ. ಆ ಹುಡುಗಿ ಮನೆಗೆ ಹೇಳ್ಕೊಂಡ್ರೆ ಎಲ್ಲಿ ಸ್ಕೂಲಿಂದ ಸ್ಟಾಪ್ ಮಾಡಿಸ್ಬಿಡ್ತಾರೋ ಅಂತ ಭಯ. ಒಂದು FIR ಇಲ್ಲ, ಒಂದು ಕಂಪ್ಲೇಂಟ್ ಇಲ್ಲ. ಏನ್ ಮಾಡ್ಲಿ ನಾನು? ಆತ್ಮಸಾಕ್ಷಿ ಪ್ರಕಾರ ಆಕ್ಷನ್ ತಗೊಂಡೆ. ಒಂದು ದಿನ ಆ ರೌಡಿನ ಹಿಡಿದು ಅವನ 10 ಬೆರಳನ್ನು ಮುರಿದಾಕ್ಬಿಟ್ಟೆ. ಕೊನೆವರೆಗೂ ಅವನ ಹಿಡಿದು ಹುಚ್ಚೆ ಮಾಡೋಕ್ಕೂ ಕೂಡ ಆಗದೆ ಇರೋ ತರ ಮಾಡ್ಬಿಟ್ಟೆ. ಸಮ್ಟೈಮ್ಸ್ ಪೊಲೀಸ್ ತುಂಬಾ ಬ್ರೂಟಲ್ ಆಗಿ ಆಕ್ಷನ್ ತಗೋಬೇಕಿದೆ ಚಂದ್ರು ಅಂತ ಪೆರುಮಾಳ್ ಸ್ವಾಮಿ ಹೇಳ್ಬೇಕಾದ್ರೆ, ಚಂದ್ರು ಈ ಫೈಲ್ನ ಓದಿ ಸರ್. ಪೊಲೀಸ್ ಎಷ್ಟು ಕೆಟ್ಟದಾಗಿ ರೌಡಿಗಳಿಗಿಂತ ಬಿಹೇವ್ ಮಾಡ್ತಾರೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಮತ್ತೆ ಕೇಸ್ ಬಗ್ಗೆ ನೀವು ವಿಚಾರಣೆ ಮಾಡೋಕ್ಕೂ ಮುಂಚೆ ಕೆಲವರನ್ನ ನೀವು ಮೀಟ್ ಮಾಡಬೇಕಿದೆ, ಇದು ನನ್ನ ರಿಕ್ವೆಸ್ಟ್ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಚಂದ್ರು. ನೆಕ್ಸ್ಟ್ ದಿನ ಅದೇ ತರ ಟ್ರೈಬ್ಸ್ ಎಲ್ಲರನ್ನು ಕರೆದು ಸೋಷಿಯಲ್ ಸರ್ವಿಸ್ ಮಾಡ್ತಾರಲ್ಲ, ಎಲ್ಲರೂ ನೋಡ್ರಪ್ಪ, ಅಧಿಕಾರಿಗಳು ಬಂದಿದ್ದಾರೆ, ನಿಮ್ಮ ಮೇಲೆ ಹೇಗೆ ಸುಳ್ಳು ಕೇಸ್ ಹಾಕ್ತಾ ಇದ್ದಾರೆ ಪೊಲೀಸ್ ಅನ್ನೋದನ್ನ ಹೇಳಿ. ಸ್ವಾಮಿ, ನನ್ನ ತಂದೆ ಮೇಲೆ, ನನ್ನ ಗಂಡನ ಮೇಲೆ, ಇವಾಗ ನನ್ನ ಮಗನ ಮೇಲೆ ಸುಳ್ಳು ಕೇಸ್ ಹಾಕ್ತಾ ಇದ್ದಾರೆ ಪೊಲೀಸ್. ಒಂದು ದಿನ ಬೇಟೆಗೆ ಹೋಗಿದ್ದು ಬರ್ತಾ ಇದೆ ಸಾರ್. ಪೊಲೀಸ್ಗೆ ನಮಸ್ತೆ ಹೇಳ್ದೆ. ನಮಗೆ ನಮಸ್ತೆ ಹೇಳೋ ಅಷ್ಟು ನಿನಗೆ ಧೈರ್ಯ ಬಂದ್ಬಿಡ್ತಾ ಅಂತ ಕಳ್ತನ ಕೇಸ್ ಹಾಕಿ 3 ವರ್ಷ ಜೈಲಿಗೆ ಕಳಿಸ್ಬಿಟ್ರು ಸಾರ್. ಎರಡು ಎಬ್ಬೆಟಿಗೆ ಹಗ್ಗ ಕಟ್ಟಿ ಮೇಲೆ ಎಳ್ಕೊಂಡು ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿ ಒಪ್ಕೋ ಅಂತ ಹೊಡಿದ್ರು ಸರ್. ನಾನು ಒಪ್ಕೊಳ್ಳೇ ಇಲ್ಲ ಅನ್ಬೇಕಾದ್ರೆ ಅವರ ಹೆಂಡತಿ ನನ್ನ ಗಂಡ ನೋವನ್ನ ಕೂಡ ತಡ್ಕೊಂಡ್ರು ಸಾರ್. ಆದರೆ ಪೊಲೀಸ್ ನನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ತಪ್ಪಾಗಿ ಬಿಹೇವ್ ಮಾಡಿದ್ರು. ಆದ್ರಿಂದಾನೇ ನನ್ನ ಗಂಡ ಆ ಕೇಸ್ನ ಒಪ್ಕೊಂಡ್ರು. ಕೊನೆಯದಾಗಿ ಒಬ್ಬ ಚಿಕ್ಕ ಹುಡುಗ 12-13 ವರ್ಷ ಇರ್ಬೋದು ಅಷ್ಟೇ. ನನ್ನ ತಂದೆ ಸಿಕ್ಲಿಲ್ಲ ಅಂತ ನಾನು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ನನ್ನ ಸ್ಟೇಷನ್ಗೆ ಎಳ್ಕೊಂಡು ಹೋಗಿ ಹೊಡೆದ್ರು ಸರ್ ಪೊಲೀಸ್. ಆಮೇಲಿಂದ ನನಗೆ ಸ್ಕೂಲಿಗೆ ಹೋಗೋಕೆ ಆಗ್ಲಿಲ್ಲ. ಇದನ್ನ ಕೇಳಿ ಐಜಿ ಪೆರುಮಾಳ್ ಸ್ವಾಮಿಗೆ ಬೇಜಾರಾಗ್ಬಿಡುತ್ತೆ. ಏನು ಇಷ್ಟು ಕ್ರೂರತವಾಗಿ ಬಿಹೇವ್ ಮಾಡಿದ್ದಾರಲ್ಲ. ಆಮೇಲೆ ಪೆರುಮಾಳ್ ಸ್ವಾಮಿ ರಾಜಕಣ್ಣು ಏರಿಯಾಗೆ ಹೋಗಿ ಪಚಯಮ್ಮ ಎಲ್ಲರನ್ನು ವಿಚಾರಣೆ ಮಾಡ್ತಾರೆ, ಏನ್ ನಡೆದಿದೆ ಅಂತ ಅರ್ಥ ಮಾಡ್ಕೋತಾರೆ. ನೆಕ್ಸ್ಟ್ ಅತ್ತಿಯೂರು ಪೊಲೀಸ್ ಸ್ಟೇಷನ್ಗೆ ಬಂದು ಗುರುಮೂರ್ತಿಗೆ ಗುರಾಯಿಸ್ಬಿಟ್ಟು ಸ್ಟೇಷನ್ ಒಳಗಡೆ ಹೋಗಿ ಎಲ್ಲವನ್ನು ಚೆಕ್ ಮಾಡ್ತಾ ಇದ್ದಾರೆ. ಆಮೇಲೆ ಅದೇ ತರ ಸ್ಟಾರ್ಟಿಂಗ್ ಅಲ್ಲೇ ಕಳ್ತನ ಆಗಿತ್ತಲ್ಲ, ಆ ಪ್ರೆಸಿಡೆಂಟ್ ಮನೆಗೆ ಹೋಗಿ ವಿಚಾರಣೆ ಮಾಡ್ತಾರೆ. ಕಳ್ತನ ಆಗಿದ್ರಲ್ಲಿ ಮಿಕ್ಕಿದ್ದು ಇದು ಮಾತ್ರನೇ. ವಿಚಾರಣೆ ಅಂತ ಬರೋ ಪೊಲೀಸರ್ಸ್ಗೆ ಟೀ, ಕಾಫಿ, ಊಟ ಅಂತ ದಂಡ ಖರ್ಚು ಮಾಡಿದ್ವಿ ಹೊರತು ಬೇರೆ ಏನು ಸಿಗ್ಲಿಲ್ಲ ಅಂತ ಸುಬ್ಬುಲಕ್ಷ್ಮಿ ಆಂಟಿ ಹೇಳ್ತಾರೆ. ಆಮೇಲೆ ಐಜಿ ಪೆರುಮಾಳ್ ಸ್ವಾಮಿ ಅತ್ತಿಯೂರ್ ಪೊಲೀಸ್ ಸ್ಟೇಷನ್ ಪೊಲೀಸರ್ಸ್ ಎಲ್ಲರನ್ನು ವಿಚಾರಣೆ ಮಾಡ್ತಾ ಇದ್ದಾರೆ. ಸರ್, ನಾವು ಅವತ್ತು ಸ್ಟೇಷನ್ ಅಲ್ಲೇ ಇರಲಿಲ್ಲ ಸರ್, ಮಿನಿಸ್ಟರ್ ಸೇಫ್ಟಿಗಾಗಿ ಹೋಗಿದ್ವಿ. ಆವತ್ತು ನಾವು ನೈಟ್ ರೌಂಡ್ಸ್ಗೆ ಹೋಗಿದ್ವಿ ಸರ್, ನಾನು PC ಗೆ ಊಟ ತರೋಕೆ ಹೋಗಿದ್ದೆ ಸರ್, ಅವತ್ತು ನನಗೆ ಡೇ ಡ್ಯೂಟಿ, ನೈಟು ಸ್ಟೇಷನ್ ಅಲ್ಲಿ ಇರಲಿಲ್ಲ ಸರ್. ರಾಜಕಣ್ಣು ಕಳ್ತನ ಮಾಡಿರೋಕ್ಕೆ ಚಾನ್ಸಸ್ ಇದೆಯಾ? ಅದು ಗೊತ್ತಿಲ್ಲ ಸರ್. ಆದರೆ ಪ್ರೆಸಿಡೆಂಟ್ ಕದ್ರಿವೇಲ್ ಅವರ ಮನೆಯಲ್ಲಿ ಯಾರೂ ಇಲ್ಲ ಅನ್ನೋದು, ಅವರ ಮನೆ ಬೀರೋಲಿ ಹಣ ಒಡವೆ ಇರೋದು ರಾಜಕಣ್ಣುಗೆ ಗೊತ್ತಿತ್ತು ಸರ್. ಪಚ್ಚಯ್ಯಮ್ಮನ ಹ್ಯಾರಸ್ ಮಾಡಿದ್ದು ನಿಜಾನಾ? ಸರ್ ಅದು
ಮನಸ್ಸಿಗೆ ಬೇಜಾರಾಗುತ್ತೆ ಸಾರ್. ಅವತ್ತು ಏನೋ ಜೋರಾಗಿ ಸದ್ದಾಗ್ತಾ ಇದೆ ಅಂತ ಒಳಗಡೆ ಹೋಗಿ ನೋಡ್ದೆ ಸಾರ್. ಆ ಕಿರುಬ ಪೀಸಿ ಆ ಹುಡುಗಿ ಬಟ್ಟೆ ಬಿಚ್ಚಿ ಟಾರ್ಚರ್ ಮಾಡ್ತಾ ಇದ್ದ ಸಾರ್. ಹೇ, ಏನು ನಡೀತಾ ಇದೆ ಇಲ್ಲಿ ಹಾಗಂತ ನಾನು ಕೇಳ್ಬೇಕಾದ್ರೆ ಕಿರುಬ ಹೊರಗಡೆ ಬಂದ್ಬಿಟ್ಟ ಸಾರ್. ಲೇ ಮಾ, ನಿನ್ನ ಬಟ್ಟೆ ತಗೊಂಡು ಹೊರಗಡೆ ಹೋಗಿ ಕೂತ್ಕೋ. ಲೋ ವೀರಸ್ವಾಮಿ, ಅಲ್ಲಿ ಒಳಗಡೆ ಅವನು ಅಷ್ಟು ಅನ್ಯಾಯ ಮಾಡ್ತಾ ಇದ್ದಾನೆ, ನೀನು ಕೂತ್ಕೊಂಡು ಎಣ್ಣೆ ಹೊಡಿತಾ ಇದೀಯಾ? ನಿನಗೆ ಮನುಷ್ಯತ್ವನೇ ಇಲ್ವಾ? ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ನಾವು ಎಲ್ಲರೂ ಸಿಗಾಕೋಬಿಡ್ತೀವಿ, ನೆನ್ಪಿರ್ಲಿ. ಹೋಗು ಹೋಗು, ಬಂದಾಗ ನೋಡ್ಕೊಳ್ಳೋಣ. ತಗೊಳಮ್ಮ, ನೀನು ಫಸ್ಟು ಮನೆಗೆ ಹೊರಡು. ಅವತ್ತು ಇನ್ನೂ ಸ್ವಲ್ಪ ಹೊತ್ತು ಬಿಟ್ಬಿಟ್ಟಿದ್ರೆ ಆ ಹುಡುಗಿ ಸೂಸೈಡ್ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರ್ತಿತ್ತು ಸರ್ ಅಂತ ನಮ್ಮ ಒಳ್ಳೆ ಕಾನ್ಸ್ಟೇಬಲ್ಸ್ ನಡೆದಿದ್ದ ಎಲ್ಲವನ್ನು ಹೇಳ್ತಾರೆ. ಹೊರಗಡೆ ಅಸಿಸ್ಟೆಂಟ್ ನಟರಾಜನ್ ಐಜಿ ಹತ್ರ ಹೆದರ್ಕೊಳ್ದೆ ಎಲ್ಲವನ್ನು ಹೇಳಿ ಅವರು ಯಾವಾಗ್ಲೂ ಪೊಲೀಸರ್ಸ್ನ ಬಿಟ್ಕೊಡಲ್ಲ ಅಂತ ಗುರುಮೂರ್ತಿಗೆ ಐಡಿಯಾ ಕೊಟ್ಟು ಕಳಿಸ್ತಾ ಇದ್ದಾನೆ. ಸರ್, ಕಳ್ತನ ಆಗಿದ್ದ ಮನೆಯವರು ರಾಜಕನು ಮೇಲೆ ಡೌಟ್ ಇದೆ ಅಂತ ಕಂಪ್ಲೇಂಟ್ ಕೊಟ್ರು ಸರ್. ಎಷ್ಟು ಹೊಡೆದ್ರೂ ರಾಜಕನು ಒಪ್ಕೊಳ್ಳೇ ಇಲ್ಲ. ಹೊಡಿದೆ ಹೇಗೆ ಸರ್ ನಿಜನ ಕಂಡು ಹಿಡಿಯೋದು? ಅದಕ್ಕೆ ಹೆಂಗಸರು ನೋಡಿನ ಎಲ್ಲ ನಿಜಗಳನ್ನು ಕಂಡು ಹಿಡಿತೀರಾ ನೀವು? ಔಟ್ ಅಂತ ಬೈದು ಕಳಿಸ್ತಾರೆ ಪೆರ್ಮಾಳ್ ಸ್ವಾಮಿ. ನೆಕ್ಸ್ಟ್ ದಿನ ನಟರಾಜನ್ ಆ ಅತ್ತಿಯೂರ್ ಪೊಲೀಸರ್ಸ್ನ ವಿಚಾರಣೆ ಮಾಡಿದ ಫೈಲ್ಸ್ ಮತ್ತೆ ವಿಡಿಯೋ ಕ್ಯಾಸೆಟ್ ನ ತಂದು ನಮ್ಮ ಚಂದ್ರು ಕೈಗೆ ಕೊಡ್ತಾರೆ. ಕೊಟ್ಬಿಟ್ಟು ಅವರು ಕಳ್ತನ ಮಾಡೋದು ನಾರ್ಮಲ್ ಸರ್ ಅನ್ಬೇಕಾದ್ರೆ ಅದಕ್ಕೆ ನಮ್ಮ ಚಂದ್ರು ಕಳ್ರು ಇಲ್ದೇ ಇದೆಯಾ ನಟರಾಜ್, ನಿಮ್ಮ ನನ್ನ ಅಂತ ಎಲ್ಲ ದೊಡ್ಡ ದೊಡ್ಡ ಕಳ್ರು ಇದ್ದಾರೆ. ಫಸ್ಟ್ ಒಂದು ಹೆಸರನ್ನ ಹೇಳಿ ಇವರು ಹೀಗೇನೆ ಅಂತ ಬ್ರ್ಯಾಂಡ್ ಮಾಡೋದನ್ನ ಸ್ಟಾಪ್ ಮಾಡಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ ಚಂದ್ರು. ನೆಕ್ಸ್ಟ್ ದಿನ ಚಂದ್ರು ಮತ್ತೆ ಪೆರ್ಮಾಳ್ ಸ್ವಾಮಿ ಡಿಸ್ಕಸ್ ಮಾಡ್ತಾ ಇರ್ಬೇಕಾದ್ರೆ ಕೇರಳದಲ್ಲೂ ಹುಡುಕಾಯ್ತು, ಲೋಕಲ್ ಅಲ್ಲೂ ಹುಡುಕಾಯ್ತು, ಎಲ್ಲಿ ಹುಡುಕಿದರೂ ಸಿಗ್ತಾ ಇಲ್ವಲ್ಲ ಅಂತ ಐಜಿ ಹೇಳ್ಬೇಕಾದ್ರೆ ಒಂದ್ ವೇಳೆ ಸುಲ್ಕೇಸ್ ಹಾಕಿ ಜೈಲಿಗೆ ಕಳ್ಸಿದ್ರೆ ಅಂತ ಚಂದ್ರು ಹೇಳ್ಬೇಕಾದ್ರೆ ಅದಕ್ಕೆ ನಟರಾಜನ್ ಸಾರಿ ಸರ್, ಎಲ್ಲ ಪೊಲೀಸರ್ಸು ಕೆಟ್ಟವರು ಇಲ್ಲ, ಆ ಥರ ಅರೆಸ್ಟ್ ಮಾಡಿದ್ರೆ ನಾವು ಎಲ್ಲ ಸ್ಟೇಷನ್ಗೂ ರಿಪೋರ್ಟ್ ಕಳಿಸಿದೀವಿ, ನಮಗೆ ಇನ್ಫಾರ್ಮ್ ಮಾಡ್ತಾ ಇದ್ರು. ಅದಕ್ಕೆ ಚಂದ್ರು ಎಲ್ಲ ಪೊಲೀಸರ್ಸು ಒಳ್ಳೆಯವರು ಇಲ್ವಲ್ಲ ಸರ್ ಅಂತ ಹೇಳ್ತಾನೆ. ಅದಕ್ಕೆ ಐಜಿ ನಟರಾಜನ್ ರಾಜಕನು ಮಿಸ್ ಆಗಿದ್ದ ಆ ಪರ್ಟಿಕ್ಯುಲರ್ ವಾರದ ಒಳಗಡೆ ಎಲ್ಲ ಸ್ಟೇಷನ್ ಅಲ್ಲೂ ರಿಜಿಸ್ಟರ್ ಆಗಿರೋ FIR, ಜೈಲ್, ಸಬ್ ಜೈಲ್ ಎಲ್ಲವನ್ನು ಚೆಕ್ ಮಾಡಿ ಅಂತ ಹೇಳ್ತಾರೆ. ಅದೇ ತರ ನಟರಾಜನ್ ಸೆಂಗಣಿನ ಕರ್ಕೊಂಡು ಎಲ್ಲ ಜೈಲಿಗೂ ಹೋಗ್ತಾರೆ. ಅಲ್ಲಿರೋ ಕೈದಿಗಳು ಲೈನ್ ಆಗಿ ಬಂದು ನಿಂತ್ಕೋತಾ ಇದ್ದಾರೆ. ಸೆಂಗಣಿ ರಾಜಕನುನ ಹುಡುಕ್ತಾ ಇದ್ದಾಳೆ, ಇಲ್ಲಿ ಏನಾದ್ರೂ ಇರ್ಬೋದಾ ಅಂತ. ಇನ್ನೊಂದು ಕಡೆ ಐಜಿ ಮತ್ತೆ ಚಂದ್ರು ಬಾರ್ಡರ್ ಅಲ್ಲಿ ಇರೋ ಎಲ್ಲಾ ಸ್ಟೇಷನ್ಗೂ ಹೋಗಿ ಫೈಲ್ಸ್, ರೆಕಾರ್ಡ್ಸ್ ಎಲ್ಲವನ್ನು ಚೆಕ್ ಮಾಡ್ತಾ ಇದ್ದಾರೆ, ಏನಾದ್ರೂ ಕ್ಲೂ ಸಿಗುತ್ತಾ ಅಂತ. ಅದೇ ತರ ಸೆಂಗಣಿನ ಎಲ್ಲ ಜೈಲಿಗೂ ಕರ್ಕೊಂಡು ಹೋಗಿ ರಾಜಕಣ್ಣುನ ಹುಡುಕ್ತಾ ಇದ್ದಾರೆ ನಟರಾಜನ್. ಐಜಿಗೂ ಚಂದ್ರಿಗೂ ಹುಡುಕಿ ಸಾಕಾಗೋಯ್ತು. ಚಂದ್ರಶೇಖರ್, ಈ ಸರೌಂಡಿಂಗ್ ಅಲ್ಲಿ ಬೇರೆ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಇದೆಯಾ ಅಂತ ಐಜಿ ಕೇಳ್ಬೇಕಾದ್ರೆ ಇದೆ ಸರ್, ಆದ್ರೆ ತಮಿಳ್ನಾಡು ಬಾರ್ಡರ್ ಅಲ್ಲಿ ಬರೋ ಲಾಸ್ಟ್ ಪೊಲೀಸ್ ಸ್ಟೇಷನ್ ನಮ್ದೇ ಸರ್. ಆ ಪೊಲೀಸ್ ಸ್ಟೇಷನ್ ಪಾಂಡಿಚೇರಿ ಲಿಮಿಟ್ ಅಲ್ಲಿ ಬರುತ್ತೆ ಸರ್. ಅದಕ್ಕೆ ಪಾಂಡಿಚೇರಿ ಪೊಲೀಸ್ ಸ್ಟೇಷನ್ಗೂ ಹೋಗ್ತಾರೆ ನಮ್ಮ ಐಜಿ ಮತ್ತೆ ಚಂದ್ರು. ಅಲ್ಲಿಗೆ ಹೋಗಿ ಎಲ್ಲ ಫೈಲ್ಸ್ ಚೆಕ್ ಮಾಡ್ತಾ ಇದ್ದಾರೆ ಚಂದ್ರು ಮತ್ತೆ ಐಜಿ. ಏನಿದು ಎಲ್ಲ ಫೈಲ್ಸ್ ಡ್ಯಾಮೇಜ್ ಆಗಿದೆ ಅಂತ ಚಂದ್ರು ಕೇಳ್ಬೇಕಾದ್ರೆ ಪಾಂಡಿಚೇರಿ ಪೊಲೀಸ್ ಸ್ಟೇಷನ್ ಆಫೀಸರ್ ಸರ್, ಅದು ಇಲಿಗಳ ಕಾಟ ಜಾಸ್ತಿ ಸರ್, ಅದಕ್ಕೆ ಫೈಲ್ಸ್ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಐಜಿ ಇಲಿ ಚಿಕ್ಕದಾಗೆ ಕಚ್ಚೋದು, ಕತ್ತೆ ಹತ್ರ ಕೊಡಿ ಟೋಟಲ್ ಆಗಿ ತಿನ್ಬಿಡುತ್ತೆ ಅಂದ್ರೆ ಓಕೆ ಸರ್ ಅಂತ ಹೇಳ್ತಾ ಇದ್ದಾರೆ ಆಫೀಸರ್. ಹಾಗೆ ಫೈಲ್ಸ್ ನ ನೋಡ್ತಾ ಇರ್ಬೇಕಾದ್ರೆ ಒಂದು ರೆಕಾರ್ಡ್ ಅಲ್ಲಿ ಹೆಸರಿಲ್ಲ, ಫೋಟೋನು ಇಲ್ಲ. ರಾಜಕನು ಮಿಸ್ ಆಗಿದ್ದ ಅದೇ ದಿನ ಯಾರೋ ಪಾಂಡಿಚೇರಿ ಬಾರ್ಡರ್ ಅಲ್ಲಿ ಅನ್ನೋನ್ ವ್ಯಕ್ತಿ ಆಕ್ಸಿಡೆಂಟ್ ಆಗಿ ತೀರೋಗಿದ್ದಾರೆ ಅಂತ ರಿಪೋರ್ಟ್ ಇದೆ. ಅದನ್ನ ನೋಡಿ ಚಂದ್ರುಗೆ ಡೌಟ್ ಆಗುತ್ತೆ. ಐಜಿನೋ ಅದನ್ನ ತಗೊಂಡು ನೋಡ್ತಾರೆ. ಆಮೇಲೆ ಆ ಊರಿನ PAOನ ಕರೆಸಿ ವಿಚಾರಿಸ್ತಾರೆ. ಸರ್, ಈ ವಿಷಯ ಗೊತ್ತಾಗಿದ್ದ ತಕ್ಷಣ ನಾನು ಸ್ಪಾಟ್ಗೆ ಹೋಗಿದ್ದೆ ಸರ್. ನೈಟ್ ರೌಂಡ್ಸ್ ಬರ್ಬೇಕಾದ್ರೆ ಕೂಡ ಏನು ಇರಲಿಲ್ಲ ಸರ್. ಆಮೇಲೆನೆ ಯಾರೋ ಆಕ್ಸಿಡೆಂಟ್ ಮಾಡಿ ಹೋಗಿದ್ದಾರೆ ನೋಡಿ, ಲಾರಿ ಹೋಗಿರೋ ಟೈರ್ ಮಾರ್ಕ್ ಕೂಡ ಇದೆ ಅಂತ ಪಾಂಡಿಚೇರಿ ಪೊಲೀಸ್ ಹೇಳ್ತಾ ಇದ್ದಾರೆ. ಸರ್, ಮಂಡಿ ಕೆಳಗಡೆ ಮಾತ್ರನೇ ತಮಿಳ್ನಾಡು ಬಾರ್ಡರ್ ಬರ್ತಾ ಇದೆ, ಫುಲ್ ಬಾಡಿ ಪಾಂಡಿಚೇರಿ ಬಾರ್ಡರ್ ಮೇಲೇನೆ ಇರೋದು, ಸೊ ನೀವೇ ಇನ್ಚಾರ್ಜ್ ತಗೋಬೇಕು ಅಂತ PAO ಹೇಳ್ಬೇಕಾದ್ರೆ ಸತ್ತವನು 4 ಅಡಿ ದಾಟಿ ಸತ್ತೋಗಿರ್ಬಾರ್ದಾ, ಕಾಲ್ ಭಾಗ ಆ ಕಡೆ ಮುಕ್ಕಾಲ್ ಭಾಗ ಈ ಕಡೆ ಅಂತ ಡಿವೈಡ್ ಮಾಡಿಬಿಟ್ಟು ನೀವು ಹೋಗ್ಬಿಡ್ತೀರಾ ಸಾರ್? ಸತ್ತವನು ಯಾರು, ಆಕ್ಸಿಡೆಂಟಾ, ಮರ್ಡರ್ಗೆ ಮೋಟಿವ್ ಏನು ಅಂತ ವಿಚಾರಣೆ ಮಾಡಿ ಕಂಡುಹಿಡಿಯೋಷ್ಟರಲ್ಲಿ ನಮಗೆ ತಾಳೆ ಕೆಟ್ಟೋಗ್ಬಿಡುತ್ತೆ ಅಂತ ಡೆಡ್ ಬಾಡಿನ ತಗೊಂಡು ಹೋಗಿದ್ದಾರೆ ಪಾಂಡಿಚೇರಿ ಪೊಲೀಸ್. ಕೊನೆವರೆಗೂ ಸತ್ತವರು ಯಾರು ಅಂತಾನೆ ನಮಗೆ ಗೊತ್ತಾಗ್ಲೇ ಇಲ್ಲ ಸಾರ್ ಅಂತ PAO ಹೇಳ್ತಾರೆ. ಅದಕ್ಕೆ ಆ ಊರಿನ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಆಫೀಸರ್ ಅನ್ನ ಆವತ್ತಿನ ದಿನ ಸಿಕ್ಕಿದ ಆ ಡೆಡ್ ಬಾಡಿ ರಿಪೋರ್ಟ್ ನ ತಗೊಂಡು ಬರೋಕೆ ಹೇಳಿರ್ತಾರೆ ನಮ್ಮ ಐಜಿ. ನಮ್ಮ ಚಂದ್ರು ಟೀಚರ್ ಮೈತ್ರನ ಕರೆಸಿದ್ದಾರೆ. ಅದೇ ತರ ಫಾರೆನ್ಸಿಕ್ ಆಫೀಸರ್ ಫೈಲ್ಸ್ ನ ತಗೊಂಡು ಬರ್ತಾರೆ.
ಸರ್, ಫಿಂಗರ್ ಪ್ರಿಂಟ್ಸ್, ಫುಡ್ ಪ್ರಿಂಟ್ಸ್, ಬಾಡಿ ಫೈಂಡಿಂಗ್ಸ್ ಎಲ್ಲಾನು ಈ ಫೈಲಲ್ಲಿ ಡೀಟೇಲ್ಡ್ ಆಗಿ ಇದೆ ಸರ್ ಅಂತ ಕೊಡ್ಬೇಕಾದ್ರೆ ನಮ್ಮ ಚಂದ್ರು ಸ್ಪಾಟ್ ಅಲ್ಲಿ ತೆಗೆದ ಫೋಟೋಸ್ ಏನಾದ್ರೂ ಇದೆಯಾ ಅಂತ ಕೇಳ್ಬೇಕಾದ್ರೆ ಇದೆ ಸರ್, ಆ ತಿಂಗಳಲ್ಲಿ ನಡೆದ ಎಲ್ಲ ಇಂಟೆಂಟಿನ ಫೋಟೋಸ್ ಸರ್ ಇದು ಅಂತ ಕೊಡ್ತಾರೆ. ನಮ್ಮ ಚಂದ್ರು ಫೋಟೋಸ್ನ ತಗೊಂಡು ಒಂದೊಂದಾಗಿ ಟೀಚರ್ ಮೈತ್ರಾಗೆ ತೋರಿಸ್ತಾ ಇದ್ದಾರೆ. ಟೀಚರ್ ಮೈತ್ರಾನು ಫೋಟೋಗಳನ್ನ ನೋಡ್ತಾ ಇದ್ದಾರೆ. ಆವಾಗ ಸಡನ್ ಆಗಿ ಟೀಚರ್ ಮೈತ್ರ ಮುಖ ಶಾಕ್ ಆಗುತ್ತೆ. ಹಾಗೆ ಅಳೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಏನು ಅಂತ ಫೋಟೋನ ನೋಡಿದ್ರೆ ರಾಜ ಕಣ್ಣು ಡೆಡ್ ಬಾಡಿ ಫೋಟೋ, ಅದು ಸತ್ತೋಗಿದ್ದಾನೆ ರಾಜ ಕಣ್ಣು. ಚಂದ್ರುಗೂ ಶಾಕು, ಐಜಿಗೂ ಶಾಕು, ನಮ್ಗೂ ಶಾಕು. ಪಾಪ ಸೆಂಗಣಿ, ಅವಳ ಪ್ರೀತಿಯ ಗಂಡ, ಅವಳ ಪ್ರಾಣ ರಾಜ ಕಣ್ಣು ಸತ್ತೋಗಿದ್ದಾನೆ. ಎಲ್ಲರೂ ರೌಂಡ್ ಕಟ್ಟಿ ಕೂತ್ಕೊಂಡು ಅಳ್ತಾ ಇದ್ದಾರೆ. ಲೇ, ಇದ್ರಲ್ಲಿ ಯಾಕೆ ನನ್ನ ಕೈ ಅಚ್ಚುನ ಮಡುಕ್ತಾ ಇದೀಯಾ? ನಾವು ಮನೆ ಕಟ್ಟಿದ್ರೆ ಈ ಕಳ್ಳನ್ನೇ ಮಾವ ಫಸ್ಟ್ ಇಡೋದು. ಅಲ್ಲಿ ಪಚಯಮ್ಮ, ಸೆಂಗಣಿ ಎಲ್ಲ ಅಳ್ತಾ ಇದ್ದಾರೆ. ಆವಾಗ ಇರುಟಪ್ಪನ್ ಹೆಂಡತಿ, ಅಯ್ಯೋ ದೊಡ್ಡ ಮನುಷ್ಯರೇ, ನನ್ನ ಗಂಡ ಸತ್ತೋಗಿರೋ ವಿಷಯನ ಯಾವಾಗ ಹೇಳ್ತೀರಾ? ಯಾಕೆ ನಮ್ಮನ್ನ ಹೀಗೆ ಕೊಳ್ತಾ ಇದ್ದೀರಾ ಅಂತ ಅಳ್ತಾ ಇದ್ದಾಳೆ. ಇದನ್ನ ನೋಡಿ ನಮ್ಮ ಚಂದ್ರುಗೆನೆ ಅಳು ಬಂದ್ಬಿಡುತ್ತೆ. ಹಾಗೆ ಅವನ ಒಳಗಡೆ ಒಂದು ಕೋಪನೂ ಬರುತ್ತೆ. ಇಲ್ಲಿ ಲಾಯರ್ ರಾಮಮೋಹನ್ ಗುರುಮೂರ್ತಿ ಕಿರುಬ ವೀರಸ್ವಾಮಿನ ಆಫೀಸ್ಗೆ ಕರೆಸಿ, ನನ್ನ ಹತ್ರನೇ ನಿಮ್ಮ ಪೊಲೀಸ್ ಕೆಲಸನ ತೋರಿಸ್ತಾ ಇದ್ದೀರಲ್ಲ, ಇನ್ ಮುಂದೆ ಯಾವ ಗೌರ್ಮೆಂಟ್ ವಕೀಲು ನಿಮ್ಮ ಕೇಸಿಗೆ ಹಾಜರಾಗಲ್ಲ. ಸರ್, ಹಾಗೆ ಹೇಳ್ಬೇಡಿ ಸರ್, ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನೀವೇ ನಮ್ಮನ್ನ ಕಾಪಾಡಬೇಕು ಸರ್ ಅಂತ ಗುರುಮೂರ್ತಿ ಕೇಳ್ಬೇಕಾದ್ರೆ, ಮೊದಲು ಏನ್ ನಡೀತು ಅನ್ನೋದನ್ನ ಹೇಳ್ರಪ್ಪ. ಅದಕ್ಕೆ ಚೆನ್ನಾಗಿ ಯೋಚನೆ ಮಾಡಿಬಿಟ್ಟು ಗುರುಮೂರ್ತಿ ಅವತ್ತು ಏನ್ ನಡೀತು ಅನ್ನೋದನ್ನ ಹೇಳ್ತಾನೆ. ರಾಜ ಕಣ್ಣು ಕೈ ಕಾಲಿಗೆ ಹಿಂದೆಯಿಂದ ಹಗ್ಗ ಕಟ್ಟಿ ನೇತಾಡ್ಸಿ ಬಿಟ್ಟು, ಒಪ್ಕೊಳ್ಳೋ, ಕದ್ದಿದ್ದು ನೀನೇ ಅಂತ ಒಪ್ಕೋ ಅಂತ ಹೊಡಿತಾ ಇದ್ದಾರೆ ಗುರುಮೂರ್ತಿ. ಇಲ್ಲ ಸರ್, ನಾನು ಮಾಡಿಲ್ಲ ಸರ್, ನಾನು ಕದ್ದಿಲ್ಲ ಸರ್ ಅಂತ ಅಳ್ತಾ ಇದ್ದಾನೆ ರಾಜ ಕಣ್ಣು. ಎಷ್ಟು ಕೇಳಿದರೂ ರಾಜ ಕಣ್ಣು ಒಪ್ಕೊಳ್ಳಿಲ್ಲ ಸರ್. ನಮ್ಮ ಹಣೆ ಬರಹ ಎಲ್ಲ ಕೆಡ್ದಾಗ್ಬಿಡ್ತು. ಆವತ್ತು ರಾತ್ರಿ ಗುರುಮೂರ್ತಿ ಮನೆಗೆ ಹೋದ್ಮೇಲೆ ವೀರಸ್ವಾಮಿ ಮತ್ತೆ ಕಿರುಬ ರಾಜ ಕಣ್ಣುನ ಎಬ್ಸಿದ್ದಾರೆ. ಆದ್ರೆ ರಾಜ ಕಣ್ಣು ಎದ್ದೇಳ್ತಾನೆ ಇಲ್ಲ. ಏನು ಅಂತ ಚೆಕ್ ಮಾಡಿದ್ರೆ ಲಾಕಪ್ ಒಳಗಡೆನೆ ರಾಜ ಕಣ್ಣು ಸತ್ತೋಗಿದ್ದಾನೆ. ಕಿರುಬ ಮತ್ತೆ ವೀರಸ್ವಾಮಿಗೆ ಶಾಕು. ಇದನ್ನ ವೀರಸ್ವಾಮಿ ಗುರುಮೂರ್ತಿಗೆ ಫೋನ್ ಮಾಡಿ, ಸರ್, ರಾಜ ಕಣ್ಣು ಲಾಕಪ್ ಒಳಗಡೆನೆ ಸತ್ತೋಗ್ಬಿಟ್ಟಿದ್ದಾನೆ ಸಾರ್, ನಮ್ಗೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಾ ಇಲ್ಲ, ಬೇಗ ಬನ್ನಿ ಸಾರ್ ಅಂತ ಹೇಳಿದ್ದಾರೆ. ಅದಕ್ಕೆ ಗುರುಮೂರ್ತಿ, ಗಾಬರಿ ಆಗ್ಬೇಡಿ ಸಾರ್, ಇವಾಗ ಸ್ಟೇಷನಲ್ಲಿ ಡ್ಯೂಟಿಯಲ್ಲಿ ಇರೋ ಎಲ್ಲರನ್ನೂ ಏನಾದ್ರೂ ಹೇಳಿ ಕೆಲಸ ಕೊಟ್ಟು ಹೊರಗಡೆ ಕಳಿಸ್ಬಿಡಿ, ನಾನು ಆಮೇಲೆ ಬರ್ತೀನಿ ಅನ್ಬೇಕಾದ್ರೆ ಅದೇ ತರ ವೀರಸ್ವಾಮಿ ಎಲ್ಲರಿಗೂ ಕೆಲಸ ಕೊಟ್ಟು ಹೊರಗಡೆ ಕಳಿಸ್ಬಿಡ್ತಾನೆ. ಆವಾಗ ಕಿರುಬ ಒಂದು ವ್ಯಾನ್ ನ ತಗೊಂಡು ಬಂದು ರಾಜಕನು ಡೆಡ್ ಬಾಡಿನ ಆ ವ್ಯಾನಿಗೆ ಹಾಕ್ತಾ ಇದ್ದಾನೆ. ವೀರಸ್ವಾಮಿ ಮೊಸಕುಟಿ ಮತ್ತೆ ಇರುಟಪ್ಪನ್ ಕಣ್ಣಿಗೆ ಬಟ್ಟೆ ಕಟ್ಟಿ ಕರ್ಕೊಂಡು ಬಂದು ಅದೇ ವ್ಯಾನಿಗೆ ಹತ್ತಿಸ್ತಾ ಇದ್ದಾರೆ. ಕಿರುಬ ವ್ಯಾನ್ ನ ಸ್ಟಾರ್ಟ್ ಮಾಡ್ಕೊಂಡು ಎಲ್ಲಿಗೋ ಹೋಗ್ತಾ ಇದ್ದಾನೆ. ಇಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲಿ ವೀರಸ್ವಾಮಿ ರಾಜಕನು ಬಟ್ಟೆನ ತಗೊಂಡು ರಾಜಕನು ತಪ್ಪಿಸ್ಕೊಂಡು ಹೋಗಿರೋ ತರ ಸೆಟ್ ಮಾಡ್ತಾ ಇದ್ದಾರೆ. ಆಮೇಲೆನೆ ಬೇರೆ ಕಾನ್ಸ್ಟೇಬಲ್ಸ್ ನ ಎಬ್ಸಿ ಹುಡುಗರು ತಪ್ಪಿಸ್ಕೊಂಡು ಹೋಗಿದ್ದಾರೆ ಹುಡುಗರು ಅಂತ ಹೇಳಿರೋದು. ಆಮೇಲೆನೆ ಪೊಲೀಸ್ ಟೆಲಿಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್ ಗೆ ಸ್ಟೇಷನ್ ಇಂದ ಫೋನ್ ಮಾಡಿ ಕ್ರಿಮಿನಲ್ಸ್ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅಂತ ಇನ್ಫಾರ್ಮ್ ಮಾಡಿದ್ದಾರೆ ವೀರಸ್ವಾಮಿ. ಆಮೇಲೆನೆ ಗುರುಮೂರ್ತಿ ಸ್ಟೇಷನ್ಗೆ ಬಂದು ಏನು ಗೊತ್ತಿಲ್ಲದೆ ಇರೋ ತರ ಎಲ್ಲ ಕಾನ್ಸ್ಟೇಬಲ್ಸ್ಗೂ ಬೈದ್ ಬಿಟ್ಟು ಹೋಗಿದ್ದಾನೆ. ನಂತರ ವೀರಸ್ವಾಮಿ ಆ ಹಾಸ್ಪಿಟಲ್ಗೆ, ಮೆಡಿಕಲ್ ಶಾಪ್ಗೆ, ಟೀ ಅಂಗಡಿಗೆ ಹೋಗಿ ಸಾಕ್ಷಿ ಹೇಳೋಕೆ ಯಾವಾಗ ಕರೆದ್ರು ಬರಬೇಕು. ಕೇಳಿದ್ರೆ 3 ಜನ, ಅದರಲ್ಲಿ ಒಬ್ಬ ಕುಳ್ಳಕ್ಕೆ ಇದ್ದ, ಕೈಯಲ್ಲಿ ಹೂವ ಟ್ಯಾಟೋ ಹಾಕಿತ್ತು ಅಂತ ಹೇಳಬೇಕು. ಇಲ್ಲ ಅಂದ್ರೆ ಅರ್ಥ ಆಯ್ತಾ? ಈ ಕಡೆ ಕಿರುಬ ಒಂದು ಜಾಗದಲ್ಲಿ ವ್ಯಾನ್ ನ ನಿಲ್ಲಿಸ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದಾನೆ. ಗುರುಮೂರ್ತಿ ಅಲ್ಲಿಗೆ ಹೋಗಿ ಬೈಕ್ ನ ಸೈಡ್ ಅಲ್ಲಿ ಪಾರ್ಕ್ ಮಾಡ್ಬಿಟ್ಟು ಆ ವ್ಯಾನ್ ನ ಸ್ಟಾರ್ಟ್ ಮಾಡಿ ಎಲ್ಲಿಗೋ ಹೋಗ್ತಾ ಇದ್ದಾರೆ. ಪಾಂಡಿಚೇರಿ ಬಾರ್ಡರ್ಗೆ ಬಂದು ಹಿಂದೆ ಮುಂದೆ ನೋಡ್ಬಿಟ್ಟು ರಾಜಕನು ಡೆಡ್ ಬಾಡಿನ ಅಲ್ಲಿ ಬಿಸಾಕ್ತಾ ಇದ್ದಾರೆ. ಆಮೇಲೆ ಮತ್ತೆ ವ್ಯಾನ್ ನ ಸ್ಟಾರ್ಟ್ ಮಾಡ್ಕೊಂಡು ಗುರುಮೂರ್ತಿ ಮತ್ತೆ ಕಿರುಬ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದಾರೆ. ಇಷ್ಟನ್ನು ಕೇಳ್ಬಿಟ್ಟು ರಾಮಮೋಹನ್ ಲಾಯರ್, ಡೆಡ್ ಬಾಡಿನೂ ಇಲ್ಲ, ಐ ವಿಟ್ನೆಸ್ಸೂ ಇಲ್ಲ, ಸೊ ಇದನ್ನ ಲಾಕಪ್ ಡೆತ್ತು ಅಂತ ಪ್ರೂವ್ ಮಾಡೋಕೆ ಚಾನ್ಸೇ ಇಲ್ಲ, ಕೇಸ್ ಮುಗಿಯೋವರೆಗೂ ಇದನ್ನೇ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಹಿಯರಿಂಗು ಸ್ಟಾರ್ಟ್ ಆಗುತ್ತೆ. ಆವಾಗ ರಾಮಮೋಹನ್ ಪೊಲೀಸ್ ಕಸ್ಟಡಿಯಿಂದ ತಪ್ಪಿಸ್ಕೊಂಡು ಹೋಗ್ಬೇಕಾದ್ರೆ ರಾಜಕನು ಆಕ್ಸಿಡೆಂಟ್ ಆಗಿ ಸತ್ತೋಗಿದ್ದಾರೆ ಅಷ್ಟೇ ಮೈ ಲಾರ್ಡ್ಸ್, ಇದಕ್ಕೂ ಪೊಲೀಸ್ಗೂ ಏನು ಸಂಬಂಧ ಇಲ್ಲ, ಕೇಸ್ ಮುಗೀತು ಅಂತ ಹೇಳ್ಬೇಕಾದ್ರೆ ನಮ್ಮ ಚಂದ್ರು ಅಮಾಯಕ ರಾಜಕನುನ ಸ್ಟೇಷನ್ ಅಲ್ಲೇ ಹೊಡೆದು ಕೊಂದು ರೋಡಿಗೆ ಬಿಸಾಕಿದ್ದಾರೆ ಪೊಲೀಸ್. ಇನ್ನ ಮೊಸಕುಟಿ ಇರುಟಪ್ಪನ್ಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಕೇಸ್ ಹೇಗೆ ಸರ್ ಮುಗಿಯುತ್ತೆ? ಕಳ್ರನ ಅಮಾಯಕರು ಅಂತ ಹೇಗೆ ಸರ್ ನೀವು ಹೇಳ್ತಾ ಇದ್ದೀರಾ? ಸಿಗಾಕೊಂಡು ಕಷ್ಟಪಡ್ತಾ ಇರೋ ಪೊಲೀಸರೇ ಸರ್ ಅಮಾಯಕರು. ಅಮಾಯಕ ಪೊಲೀಸ್ ವೀರಸ್ವಾಮಿನ ವಿಚಾರಣೆ ಮಾಡಬೇಕು ನಾನು, ಮೈ ಲಾರ್ಡ್ಸ್, ಆಮೇಲೆ ನೀವೇ ಡಿಸೈಡ್ ಮಾಡಿ.
ವೀರಸ್ವಾಮಿನೂ ಬರ್ತಾರೆ. ಅವರು 3 ಜನ ತಪ್ಪಿಸ್ಕೊಂಡು ಹೋಗಿದ್ದು ರಾತ್ರಿ 9:50 ಅಂತ ಬರ್ದಿದ್ದೀರಾ. ಅವರು ತಪ್ಪಿಸ್ಕೊಂಡು ಹೋದ ಮೇಲೆ ಎಸ್ ಐ ಗುರುಮೂರ್ತಿಗೆ ಅದನ್ನ ಯಾವಾಗ ಇನ್ಫಾರ್ಮ್ ಮಾಡಿದ್ರಿ ನೀವು? ಸರ್, ತಪ್ಪಿಸ್ಕೊಂಡು ಹೋದ ಮೇಲೆ ಹುಡುಕ್ತಿವಿ ಸರ್, ಎಲ್ಲಿ ಹುಡುಕಿದ್ರು ಸಿಗಲಿಲ್ಲ. ಆಮೇಲೆ ಒಂದು 10 ಇರುತ್ತೆ ಸರ್, ಆವಾಗ ಫೋನ್ ಮಾಡಿ ಇನ್ಫಾರ್ಮೇಶನ್ ಕೊಟ್ವಿ ಅಂತ ವೀರಸ್ವಾಮಿ ಹೇಳ್ಬೇಕಾದ್ರೆ, ಮೈ ಲಾರ್ಡ್ಸ್, ಈ ಕೋರ್ಟಿಗೆ ತುಂಬಾ ಇಂಪಾರ್ಟೆಂಟ್ ಆದ ಒಂದು ಫೈಲ್ ನ ಸಬ್ಮಿಟ್ ಮಾಡ್ತಾ ಇದ್ದೀನಿ ನಾನು. ಹುಡುಗರು ತಪ್ಪಿಸ್ಕೊಂಡು ಹೋಗಿದ್ದು 9:50 ಅಂತ ಸ್ಟೇಷನ್ ಡೈರಿಯಲ್ಲಿ ರೆಕಾರ್ಡ್ ಬರೆದಿದ್ದಾರೆ ವೀರಸ್ವಾಮಿ. ಇದು ಆ ದಿನದ ಸ್ಟೇಷನ್ ಇಂದ ಹೋಗಿರೋ ಔಟ್ ಗೋಯಿಂಗ್ ಕಾಲ್ ರೆಕಾರ್ಡ್ಸ್. ಆವತ್ತಿನ ದಿನ ಸ್ಟೇಷನ್ ಇಂದ 9:10 ಒಂದು ಕಾಲ್ ಗುರುಮೂರ್ತಿ ಮನೆಗೆ ಹೋಗಿದೆ. ಅದಕ್ಕಿಂತ ಇನ್ನ ತುಂಬಾ ಇಂಪಾರ್ಟೆಂಟ್ ವಿಷಯ, 9:10 ನಂತರ ಯಾವುದೇ ತರ ಕಾಲ್ಸ್ ಸ್ಟೇಷನ್ ಇಂದ ಗುರುಮೂರ್ತಿ ಮನೆಗೆ ಹೋಗಿಲ್ಲ ಅಂತ ಸ್ಟೇಷನ್ ಕಾಲ್ ರೆಕಾರ್ಡ್ಸ್ ನ ಸಬ್ಮಿಟ್ ಮಾಡ್ತಾ ಇದ್ದಾನೆ ಚಂದ್ರು. ಎಲ್ಲರೂ ಸ್ಟನ್ನು. ರಾಜ ಕಣ್ಣು ತೀರೋದ್ರು. ಮೊಸಕುಟಿ ಇರುಟಪ್ಪನ್ಗೆ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಸ್ಟೇಷನ್ ಅಲ್ಲಿ ನಡೆದಿದ್ದು ಏನಾಯ್ತು ಅಂತ ಗೊತ್ತಾಗ್ಬೇಕು ಅಂದ್ರೆ ಅವರಿಬ್ಬರೇ ಐ ವಿಟ್ನೆಸ್. ಇನ್ನ ಸ್ವಲ್ಪ ದಿನ ನನಗೆ ಟೈಮ್ ಬೇಕು ಮೈ ಲಾರ್ಡ್ಸ್ ಅಂತ ಕೇಳ್ಬೇಕಾದ್ರೆ 10 ದಿನ ಟೈಮ್ ಕೊಡ್ತಾರೆ ಜಡ್ಜಸ್. ಅದಕ್ಕೆ ರಾಮಮೋಹನ್, ಚಂದ್ರಣ್ಣ ಬಂದು ನನ್ನ ಚೇಂಬರ್ ಅಲ್ಲಿ ನೋಡೋಕೆ ಹೇಳೋ ಅಂತ ಪಿಪಿಗೆ ಹೇಳ್ಬೇಕಾದ್ರೆ, ಅದಕ್ಕೆ ಪಿಪಿ, ಸಾರ್ ಜಡ್ಜ್ ಕರೆದ್ರು ಕೂಡ ಚೇಂಬರ್ಗೆ ಹೋಗಿ ನೋಡಲ್ಲ ಸರ್ ಅವರು ಅಂತ ಹೇಳ್ತಾನೆ ಪಿಪಿ. ಚಂದ್ರು, ಈ ಕೇಸ್ನ ಬಿಟ್ಬಿಡಿ, ಆ ಹುಡುಗಿಗೆ ಹಣ ತಗೊಡ್ತೀವಿ. ನೀವು ಮಾಡೋ ಒಳ್ಳೆ ಕೆಲಸ ಅಂದ್ರೆ ಅದು ಮಾತ್ರನೇ ಆ ಹುಡುಗಿಗೆ. ಸರ್, ಸಾಧನೆ ಮಾಡೋಕೆ ಈ ಕೇಸ್ನ ನಾನು ತಗೊಳ್ಳಿಲ್ಲ ಸರ್. ಅನ್ಯಾಯ ಆಗಿರೋ ಟ್ರೈಬಲ್ ಹುಡುಗಿಗೆ ನ್ಯಾಯ ಸಿಗಬೇಕು ಅಷ್ಟೇ. ಹೋರಾಟ ಮಾಡೋಕೆ ಲಾ ಅನ್ನೋದು ನನಗೆ ಒಂದು ವೆಪನ್ ಅಷ್ಟೇ. ಕೋರ್ಟಲ್ಲಿ ನ್ಯಾಯ ಸಿಗ್ಲಿಲ್ವಾ, ರೋಡಲ್ಲಿ ನಿಂತು ಹೋರಾಟ ಮಾಡ್ತೀನಿ. ರಾಜಕನು ಸಾವಿಗೆ ಕಾರಣ ಆದವರನ್ನ ಒಬ್ಬರನ್ನು ನಾನು ಬಿಡಲ್ಲ ಅಂತ ಟೆನ್ಷನ್ ಆಗಿ ಮಾತಾಡ್ತಾನೆ ನಮ್ಮ ಚಂದ್ರು. ಅದಕ್ಕೆ ರಾಮಮೋಹನ್, ಬೆಸ್ಟ್ ಆಫ್ ಲಕ್ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಆಮೇಲೆ ಅವನ ಆಫೀಸ್ಗೆ ಹೋಗಿ ಡಿಜಿಪಿಗೆ ಕಾಲ್ ಮಾಡಿ, ಆ ಚಂದ್ರು ದಾರಿಗೆ ಬರ್ತಾ ಇಲ್ಲ ಸಾರ್, ನೀವೇ ಕರೆದು ಮಾತಾಡಿ ದಾರಿಗೆ ತನ್ನಿ, ಇಲ್ಲ ನಿಮಗೇನೆ ಕೆಟ್ಟ ಹೆಸರು ಅಂತ ಹೇಳ್ತಾನೆ. ಡಿಜಿಪಿನೂ ಆಯ್ತು ಅಂತ ಹೇಳ್ತಾರೆ. ಈ ಕಡೆ ಐಜಿ ಪೆರ್ಮಲ್ ಸ್ವಾಮಿ ಡಿಜಿಪಿ ಡಿಪಾರ್ಟ್ಮೆಂಟ್ ಮೇಲೆ ಕೆಟ್ಟ ಹೆಸರು ಬರಬಾರ್ದು ಅಂತಾನೆ ನೋಡ್ತಾರೆ. ಅದೇ ತರ ಗುರುಮೂರ್ತಿಗೂ ಹಣ, ಊರು ಅಂತ ತುಂಬಾ ಸ್ಟ್ರಾಂಗ್ ಸಪೋರ್ಟ್ ಇದೆ. ಸೊ ಯಾವ ಎಕ್ಸ್ಟ್ರೀಮ್ಗೆ ಬೇಕಾದ್ರೂ ಹೋಗ್ತಾರೆ ಅನ್ಬೇಕಾದ್ರೆ. ಅದಕ್ಕೆ ನಮ್ಮ ಚಂದ್ರು, ತಪ್ಪು ಮಾಡಿದವರಿಗೆ ಎಲ್ಲ ಸಪೋರ್ಟು ಇದೆ ಸರ್, ಅನ್ಯಾಯ ಆದವರಿಗೆ ನಾವು ಮಾತ್ರನೇ ಇರೋದು. ಸೊ ನಾವು ಯಾವ ಎಕ್ಸ್ಟ್ರೀಮ್ಗೆ ಬೇಕಾದ್ರೂ ಹೋಗೋಣ. ಅದಕ್ಕೆ ರಾಜಕನು ಕೇಸ್ ಬಗ್ಗೆ ಪ್ಯಾಂಪ್ಲೆಟ್ ಹೊಡೆದು ಎಲ್ಲರಿಗೂ ಹಂಚುತ್ತಾ ಇದ್ದಾರೆ. ದೊಡ್ಡದಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಚಂದ್ರು ಪ್ಯಾಂಪ್ಲೆಟ್ ನ ಸೆಂಗಣಿ ಕೈಗೆ ಕೊಟ್ಟು, ಇದೇ ತರ ಇನ್ನೊಬ್ಬ ರಾಜಕಣ್ಣುಗೆ ಆಗ್ಬಾರ್ದು ಅಂದ್ರೆ ನಾವು ಹೋರಾಡ್ಲೇಬೇಕು ಅಂತ ಹೇಳ್ತಾನೆ. ಸೆಂಗಣಿನೂ ಅರ್ಥ ಮಾಡ್ಕೊಂಡು ಪ್ಯಾಂಪ್ಲೆಟ್ ನ ತಗೊಂಡು ಕೋರ್ಟ್ ಒಳಗಡೆನೆ ಎಲ್ಲರಿಗೂ ಹಂಚ್ತಾ ಇದ್ದಾಳೆ. ಇದು ನಿಜವಾಗ್ಲೂ ರಿಯಲ್ ಲೈಫ್ ಅಲ್ಲಿ ನಡೆದಿದ್ದು. ಸೋಷಿಯಲ್ ಸರ್ವಿಸ್ ಮ್ಯಾನ್ ಎಲ್ಲ ಟ್ರೈಬ್ಸ್ ನು ಒಟ್ಟಿಗೆ ಸೇರಿಸಿ ದೊಡ್ಡದಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಇದು ಟಿವಿಯಲ್ಲಿ ಟೆಲಿಕಾಸ್ಟ್ ಆಗ್ತಾ ಇದೆ. ಇಲ್ಲಿ ಡಿಜಿಪಿ ಪೆರ್ಮಲ್ ಸ್ವಾಮಿನ ಕರೆದು, ಡಿಪಾರ್ಟ್ಮೆಂಟ್ಗಾಗಿ ಸ್ವಲ್ಪ ಬಿಟ್ಕೊಟ್ಟು ಹೋಗು ಪೆರ್ಮಲ್ ಸ್ವಾಮಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಪೆರ್ಮಲ್ ಸ್ವಾಮಿ, ಬಿಟ್ಕೊಟ್ಬಿಡ್ತಿದ್ದೆ ಸರ್, ಆದ್ರೆ ನನ್ನ ಆತ್ಮಸಾಕ್ಷಿ ಒಪ್ಕೋತಾ ಇಲ್ಲ, ಐ ಆಮ್ ಸಾರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಡಿಜಿಪಿ, ಸರಿ ಬಿಡಿ, ಆ ಹುಡುಗಿನ ನಾನೇ ಕರೆದು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಐಜಿ ಪೆರ್ಮಲ್ ಸ್ವಾಮಿ, ಅದೇ ಸ್ಟಾರ್ಟಿಂಗ್ ಅಲ್ಲೇ ಕಳ್ತನ ಆಗಿತ್ತಲ್ಲ ಪ್ರೆಸಿಡೆಂಟ್ ಕದ್ರಿವೇಲ್ ಮನೆ, ಅಲ್ಲಿ ಸಿಕ್ಕಿದ ಫಿಂಗರ್ ಪ್ರಿಂಟ್ಸ್ ರಿಪೋರ್ಟ್ ಮತ್ತೆ ಆ ಚಿನ್ನನ ತಗೊಂಡ ಸೇಟು ಎಲ್ಲವನ್ನು ರೀಅನಲೈಸ್ ಮಾಡ್ತಾ ಇದ್ದಾರೆ. ಸೇಟುಗೆ ಒಂದು ಕಪಾಳಕ್ಕೆ ಬಿಟ್ಟಿದ ತಕ್ಷಣ ಸೇಟು ಎಲ್ಲವನ್ನು ಹೇಳೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ನಮ್ಮ ಚಂದ್ರು ಪೆರ್ಮಲ್ ಸ್ವಾಮಿ ಇನ್ವೆಸ್ಟಿಗೇಷನ್ ಮಾಡಿದ್ರಲ್ಲ, ಆ ವಿಡಿಯೋಸ್ ನ ಪ್ಲೇ ಮಾಡಿ ಏನಾದ್ರೂ ಕ್ಲೂ ಸಿಗುತ್ತಾ ಅಂತ ಚೆಕ್ ಮಾಡ್ತಾ ಇದ್ದಾನೆ. ಆವಾಗ ಗುರುಮೂರ್ತಿ, ಇರುಟಪ್ಪನ್ ತರ ನಾವೇ ರೈಸ್ ಮಿಲ್ಗೆ ಕಾಲ್ ಮಾಡಿ ವಾಯ್ಸ್ ಚೇಂಜ್ ಮಾಡಿ ಮಾತಾಡಿದ್ದು ಅಂತ ಹೇಳ್ತಾ ಇದ್ದಾನೆ. ಆವಾಗ ರೈಸ್ ಮಿಲ್ ಓನರ್ ವರದರಾಜನ್, ಇರುಟಪ್ಪನ್ ವಾಯ್ಸ್ ನನಗೆ ಚೆನ್ನಾಗಿ ಗೊತ್ತು ಅಂದಿದ್ದು. STD ಬೂತ್ ಓನರ್ 3 ಜನ ಒಳಗಡೆ ಇದ್ರು, ಒಬ್ಬರು ಬಂದು ನನ್ನ ಸಮಾಧಾನ ಮಾಡಿ ಕರ್ಕೊಂಡು ಹೋದ್ರು ಅಂದಿದ್ದು ಎಲ್ಲ ನೆನಪಾಗ್ತಾ ಇದೆ ನಮ್ಮ ಚಂದ್ರುಗೆ. ಏನೋ ಪಾಯಿಂಟ್ ನ ಹಿಡಿದು ಬಿಟ್ರು ನಮ್ಮ ಚಂದ್ರು. ಐಜಿ ಆಫೀಸ್ಗೆ ಫೋನ್ ಮಾಡಿ, SI ಗುರುಮೂರ್ತಿ ಇದಕ್ಕೂ ಮುಂಚೆ ಯಾವ ಯಾವ ಸ್ಟೇಷನ್ ಅಲ್ಲಿ ವರ್ಕ್ ಮಾಡಿದ್ದಾರೆ, ಆ ರಿಪೋರ್ಟ್ ನನಗೆ ಬೇಕು ಅಂತ ಕೇಳ್ತಾ ಇದ್ದಾರೆ. ನಟರಾಜನು ಸರಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ದಿನ ಚಂದ್ರು ಐಜಿನ ಮೀಟ್ ಮಾಡಿ, STD ಬೂತ್ ಓನರ್ ರಾಜೇಶ್ ಬೂತ್ ಒಳಗಡೆ 3 ಜನ ಇದ್ರು, ಏನು ಅಂತ ನಾನು ಕೇಳೋಕೆ ಹೋದಾಗ ವೀರಸ್ವಾಮಿ ಬಂದು ತಡೆದು ಸಮಾಧಾನ ಮಾಡಿ ಕರ್ಕೊಂಡು ಹೋದ್ರು ಅಂತ ಹೇಳಿದ್ರು ರಾಜೇಶ್. ಹಾಗಾದ್ರೆ ಹೊರಗಡೆನೆ ವೀರಸ್ವಾಮಿ ಇದ್ದಿದ್ದಾರೆ ಅಂದ್ರೆ ರೈಸ್ ಮಿಲ್ಗೆ ಕಾಲ್ ಮಾಡಿ ನಿಜವಾಗ್ಲೂ ಮಾತಾಡಿದ್ದು ಇರುಟಪ್ಪನೇ ಇರಬೇಕು. ಅವರನ್ನ ಪೊಲೀಸ್ ಹೆದರಿಸಿ ಕಾಲ್ ಮಾಡಿಸಿರ್ಬೇಕು. SI ಗುರುಮೂರ್ತಿ ಉಡುಂಬೂರ್ ಸ್ಟೇಷನ್ ಅಲ್ಲಿ ಇದಕ್ಕೂ ಮುಂಚೆ ವರ್ಕ್ ಮಾಡಿದ್ದಾರೆ. ಕಾಲ್ ಮಾಡಿರೋ ಆ STD ಫೋನ್ ಬೂತ್ ಇಂದ ಉಡುಂಬೂರ್ ಸ್ಟೇಷನ್ 80 ಕಿಲೋಮೀಟರ್ ದೂರದಲ್ಲಿ ಇದೆ. ಹಾಗಾದ್ರೆ ಅಲ್ಲೇ ಮೊಸಕುಟಿ ಮತ್ತೆ ಇರುಟಪ್ಪನ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ ನಮ್ಮ ಚಂದ್ರು. ಸೊ
ಚಂದ್ರು ರಾಜಕನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ತಗೊಂಡು ಮತ್ತೆ ಪಾಂಡಿಚೇರಿಗೇನೆ ಹೋಗ್ತಾ ಇದ್ದಾರೆ. ಈ ಕಡೆ ನಟರಾಜನ್ ಟೀಚರ್ ಮೈತ್ರಾನ ಕರ್ಕೊಂಡು ಉಡುಂಬೂರ್ ಜೈಲಿಗೆ ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ಡಿಜಿಪಿ ಸೆಂಗಣಿನ ಆಫೀಸ್ಗೆ ಕರೆಸಿದ್ದಾರೆ. ವಾ 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 ಏನ್ ನಡೆಯುತ್ತೋ ಗೊತ್ತಿಲ್ವಲ್ಲ. ರಾಜಕನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನ ಬರೆದ ಡಾಕ್ಟರ್ ನ ಚಂದ್ರು ಮೀಟ್ ಮಾಡಿ, ಸರ್ ಆಕ್ಸಿಡೆಂಟ್ ಅಲ್ಲಿ ಲಾರಿ ಮೇಲ್ ಹತ್ತಿ ಎದೆ ಮೂಳೆ ಮುರಿದು ಹಾರ್ಟಿಗೆ ಚುಚ್ಚಿದ್ರಿಂದಾನೇ ರಾಜಕನು ಸತ್ತಿದ್ದಾನೆ ಅಂತ ರಿಪೋರ್ಟ್ ಬರ್ದಿದ್ದೀರಾ. ಯಾಕೆ ಪೊಲೀಸ್ ತುಳಿದಿದ್ರಲ್ಲಿ ಎದೆ ಮೂಳೆ ಮುರಿದಿರಬಾರ್ದು ಅಂತ ಚಂದ್ರು ಕೇಳ್ಬೇಕಾದ್ರೆ ಮೇ ಬಿ ಇರ್ಬೋದು, ಆ ತರ ಇರೋದಕ್ಕೂ ಚಾನ್ಸ್ ಇದೆ ಅಂತ ಡಾಕ್ಟರ್ ಹೇಳ್ತಾ ಇದ್ದಾರೆ. ಡಾಕ್ಟರ್ ಪ್ಲೀಸ್, ರಾಜಕನು ಡೆತ್ನ ಲಾಕಪ್ ಡೆತ್ತೆ ಅಂತ ನಾನು ಪ್ರೂವ್ ಮಾಡೋಕೆ ನನಗೆ ಒಂದೇ ಒಂದು ಎವಿಡೆನ್ಸ್ ಆದ್ರೂ ಬೇಕು. ಪ್ಲೀಸ್ ಸ್ವಲ್ಪ ಯೋಚನೆ ಮಾಡಿ ನೋಡಿ ಅಂತ ಚಂದ್ರು ಕೇಳ್ತಾ ಇದ್ದಾನೆ. ಈ ಕಡೆ ಸಿಂಗಣಿ ಡಿಜಿಪಿ ಆಫೀಸ್ಗೆ ಬಂದಿದ್ದಾಳೆ. ನೋಡಮ್ಮ, ಈ ಕೇಸ್ ಗೆಲ್ಲೋಕೆ ಸಾಧ್ಯನೇ ಇಲ್ಲ. ನಿನಗೆ ಎಷ್ಟು ಹಣ ಬೇಕಾದ್ರೂ ಸರಿ, ಆ ಪೊಲೀಸರ್ಸ್ ಹತ್ರ ಇಂತ ತಕ್ಕೊಡ್ತೀನಿ, ತಗೊಂಡು ನಿನ್ನ ಮಕ್ಕಳನ್ನ ಚೆನ್ನಾಗಿ ಬೆಳೆಸೋ ಅನ್ಬೇಕಾದ್ರೆ ಅದಕ್ಕೆ ಸಿಂಗಣಿ, ಹುಟ್ಟೋ ಮಗುವಿಗೆ ಇದೇ ನಿಮ್ಮ ತಂದೆ ಅಂತ ತೋರ್ಸೋಕೆ ನನ್ನ ಗಂಡ ಇಲ್ಲ, ಆದ್ರೆ ನನ್ನ ಹತ್ರ ತುಂಬಾ ಹಣ ಇರುತ್ತೆ, ಅದರಲ್ಲೇ ಮಕ್ಕಳಿಗೆ ಊಟ ಹಾಕ್ಬೇಕು ನಾನು. ಈ ಊಟಕ್ಕೆ ಹಣ ಎಲ್ಲಿಂದ ಬಂತು ಅಮ್ಮ ಅಂತ ನನ್ನ ಮಕ್ಕಳು ಕೇಳಿದ್ರೆ, ನಿಮ್ಮ ತಂದೆ ನಾವು ಹೊಡೆದೇ ಕೊಂದ ಆ ಪೊಲೀಸರ್ಸ್ ಕೊಟ್ಟ ಹಣ, ಅದರಲ್ಲೇ ನಾವು ಜೀವನ ಮಾಡ್ತಾ ಇದೀವಿ ಅಂತ ಹೇಳಲ್ಲ ಸಾರ್. ನಮ್ಮನ್ನು ಸಾಯಿಸಿದ್ರು ಯಾರು ಏನು ಅಂತ ಕೇಳಲ್ಲ. ಹೌದು, ಪರವಾಗಿಲ್ಲ, ನನ್ನ ಮಕ್ಕಳು ಕೇಳಿದ್ರೆ ನಾನು ಹೋರಾಡಿ ಸೋತೆ ಅಂತ ಹೇಳ್ಕೊತೀನಿ. ನಿಮ್ಮ ಕೈಯಲ್ಲಿ ಆದ್ರೆ ತಪ್ಪು ಮಾಡಿದ ಪೊಲೀಸರ್ಸ್ಗೆ ಶಿಕ್ಷೆ ತಕ್ಕೊಡಿ ಅನ್ಬಿಟ್ಟು ಹೋಗ್ತಾಳೆ ಸೆಂಗಣಿ. ಡಿಜಿಪಿಗೇನೆ ಶಾಕು, ಮಾತೆ ಬರ್ತಾ ಇಲ್ಲ ಅವರಿಗೆ. ಉಡುಂಬೂರ್ ಜೈಲಿಗೆ ಟೀಚರ್ ಮೈತ್ರಾನ ಕರ್ಕೊಂಡು ಬಂದಿದ್ದಾರೆ ನಟರಾಜನ್ನ. ಜೈಲಲ್ಲಿರೋ ಕೈದಿಗಳು ಲೈನ್ ಆಗಿ ಬಂದು ನಿಂತ್ಕೋತಾ ಇದ್ದಾರೆ. ಟೀಚರ್ ಮೈತ್ರ ಎಲ್ಲರನ್ನು ನೋಡ್ತಾ ಇದ್ದಾರೆ. ಆವಾಗ ಮೊಸಕುಟಿ, ಟೀಚರ್ ಅಮ್ಮ, ಇರುಟಪ್ಪನ್ ಎಲ್ಲಿ, ನಿನ್ ಜೊತೆ ಇಲ್ವಾ? ಇರುಟಪ್ಪನು ಇದೇ ಜೈಲಲ್ಲಿ ಇದ್ದಾನೆ ಸರ್. ಮೊಸಕುಟಿನು ಇರುಟಪ್ಪನು ಸಿಕ್ಕಾಯ್ತು. ಇಲ್ಲಿ ರಾಮೋಹನ್, ನಾಳೆ ಒಂದು ದಿನ ಇರುಟಪ್ಪನ್ ಮತ್ತೆ ಮೊಸಕುಟಿ ಕೋರ್ಟಿಗೆ ಬರ್ಲಿಲ್ಲ ಅಂದ್ರೆ ಹಿಯರಿಂಗ್ ನ ಪೋಸ್ಟ್ ಅಪಾನ್ ಮಾಡಿಸ್ಬಿಡ್ಬಹುದು ಅಂತ ಗುರುಮೂರ್ತಿಗೆ ಹೇಳ್ತಾ ಇದ್ದಾರೆ. ಅದಕ್ಕೆ ಗುರುಮೂರ್ತಿ, ಸರ್ ನಾನ್ ನೋಡ್ಕೋತೀನಿ ಬಿಡಿ ಅನ್ಬಿಟ್ಟು ಹೊರಡ್ತಾನೆ. ಆವತ್ತು ರಾತ್ರಿ ಗುರುಮೂರ್ತಿ ಅವನ ಹುಡುಗರನ್ನ ಕಳಿಸಿ ಸೆಂಗಣಿ ಏರಿಯಾನ ಹುಡುಕಿಸ್ತಾನೆ. ಒಬ್ಬರು ಇಲ್ಲ ಅಲ್ಲಿ. ಆವಾಗ ಕಿರುಬ ಬಂದು, ಸರ್ ಎಲ್ಲರೂ ಪೊಲೀಸ್ ಕ್ಯಾಂಪ್ ಹೌಸ್ ಅಲ್ಲಿ ಐಜಿ ಪೆರುಮಾಳ್ ಸ್ವಾಮಿ ಪ್ರೊಟೆಕ್ಷನ್ ಅಲ್ಲಿ ಇದ್ದಾರೆ ಸರ್, ಸೆಂಗಣಿ ಮಾತ್ರ ವಕೀಲ್ ಚಂದ್ರು ಅವರ ಮನೇಲೇ ಇದ್ದಾಳಂತೆ ಅನ್ಬೇಕಾದ್ರೆ ಎಲ್ಲ ಹೋಯ್ತು ಅಂತ ಟೆನ್ಷನ್ ಆಗ್ತಾನೆ ಗುರುಮೂರ್ತಿ. ನೆಕ್ಸ್ಟ್ ದಿನ ಹಿಯರಿಂಗು ಸ್ಟಾರ್ಟ್ ಆಗುತ್ತೆ. ಮೊಸಕುಟಿ, ಸ್ಟೇಷನ್ ಅಲ್ಲಿ ಏನ್ ನಡೀತು ಅನ್ನೋದನ್ನ ಹೇಳಿ. ಸಾರ್, ನಮ್ಮನ್ನ ಸ್ಟೇಷನ್ಗೆ ಎಳ್ಕೊಂಡು ಹೋಗಿ ಹೊಡೆದು ಚಿತ್ರಹಿಂಸೆ ಕೊಟ್ರು ಸಾರ್. ರಾಜಕನು ಮಾವನ ಕಳ್ತನನ ಒಪ್ಕೊಳ್ಳೋಕೆ ಹೇಳಿ ಹೊಡಿತಾನೇ ಇದ್ರು ಸಾರ್. ಪೊಲೀಸ್ ಕೆಳಗಡೆ ಕೂರಿಸಿ ಲಾಟಿನ ಮಂಡಿ ಮೇಲೆ ಇಟ್ಟು ಅದ್ರ ಮೇಲೆ ಹತ್ತಿ ನಿಂತ್ಕೊಂಡು ಒಪ್ಕೊಳ್ಳೋ ಅಂತ ಹಿಂಸೆ ಮಾಡ್ತಿದ್ರು ಸರ್. ಮಾವನ ಉಲ್ಟಾ ಮಲಗಿಸಿ ಬೆನ್ನಿಗೆ ಕಾಲಿಗೆ ಅಂತ ಲಾಟಿ ಚಾರ್ಜ್ ಮಾಡಿದ್ರು ಸಾರ್. ರಾಜಕನು ಮಾವನ ಕೆಳಗಡೆ ಹಾಕ್ಬಿಟ್ಟು ಎದೆಗೆ ತುಳಿತಾ ಇದ್ರು ಸರ್. ಒಪ್ಕೊಳ್ಳಲ್ವಾ ನೀನು? ಆವಾಗ ಇರುಟಪ್ಪನ್, ಸಾರ್ ಬಿಟ್ಬಿಡಿ ಸಾರ್ ಅಂತ ಕಾಲ್ನ ಕಟ್ಕೊಂಡ ಸರ್. ಅವನನ್ನು ಎಳೆದು ಬಿಸಾಕ್ಬಿಟ್ರು ಸರ್. ಇರುಟಪ್ಪನ್ಗೆ ತಳೆಗೆ ಏಟಾಗಿ ಪ್ರಜ್ಞೆ ತಪ್ಪಿಬಿಟ್ಟ. ಆವಾಗ ಎಸ್.ಐ. ಗುರುಮೂರ್ತಿ ಸಾರ್ ಹೊರಗಡೆ ಹೋಗಿ ಎಷ್ಟು ಹೊಡೆದ್ರು ಇವನು ಒಪ್ಕೋತಾನೆ ಇಲ್ಲ ಅಂತ BP ಟ್ಯಾಬ್ಲೆಟ್ನ ತಗೋತಾ ಇದ್ರು ಸಾರ್. ಆವಾಗ ಮಾವ ಕಷ್ಟಪಟ್ಟು ಮೇಲೆ ಎದ್ದೇಳ್ತು ಸಾರ್. ಸ್ವಾಮಿ ನಾವು ಕದ್ದಿಲ್ಲ ಸ್ವಾಮಿ ಅನ್ಬೇಕಾದ್ರೆ ಎಸ್.ಐ. ಗುರುಮೂರ್ತಿ ಸರ್ ಓಡಿ ಬಂದು ಈ ಮಾವನ ಎದೆಗೆ ಜೋರಾಗಿ ಒದ್ಬಿಟ್ರು ಸಾರ್. ಮಾವ ಹಾಗೆ ನಿಧಾನಕ್ಕೆ ಕೆಳಗಡೆ ಬಿದ್ದೋಯ್ತು. ಲೋ ಇರುಟಪ್ಪ ಎದ್ದೇಳೋ, ಇರುಟಪ್ಪ. ಮಾವ ಎಷ್ಟು ಎಬ್ಸಿದರೂ ಇಬ್ಬರು ಎದ್ದೇಳಲೇ ಇಲ್ಲ ಸಾರ್ ತುಂಬಾ ಹೊತ್ತು ಆಯ್ತು ಸಾರ್, ಇಬ್ಬರು ಎದ್ದೇಳ್ತಾನೇ ಇಲ್ಲ, ಏನೋ ಅಂತ ಬಂದು ನೋಡಿ ಸಾರ್ ಅಂತ ಮೊಸಕುಟಿ ಕರಿಬೇಕಾದ್ರೆ ವೀರಸ್ವಾಮಿ ಒಳಗಡೆ ಬಂದು ಮೊಸಕುಟಿನ ಬೈದು ಕೂರಿಸ್ಬಿಟ್ಟು ರಾಜಕನುನ ಎದೇಳ ಅಂತ ಎಬ್ಬಿಸ್ತಾ ಇದ್ದಾರೆ. ಆದ್ರೆ ರಾಜಕನು ಎದ್ದೇಳ್ತಾನೆ ಇಲ್ಲ. ಅದೇ ತರ ಇರುಟಪ್ಪನ ಎಬ್ಸಿದ್ರೆ ಅವನು ಎದ್ದೇಳ್ತಾನೆ ಇಲ್ಲ. ಅದಕ್ಕೆ ವೀರಸ್ವಾಮಿ ಮೊಸಕುಟಿನ ಇನ್ನೊಂದು ರೂಮ್ ಒಳಗಡೆ ಹಾಕಿ ಲಾಕ್ ಮಾಡಿಬಿಟ್ಟು ಕಿರುಬಣ್ಣ ಕರೆದು ಅಚ್ಕಾರದ ಪುಡಿನ ತಗೊಂಡು ಬಾ ಹೋಗು ಅಂತ ಹೇಳಿ ಕಳಿಸ್ತಾ ಇದ್ದಾನೆ. ಅವನು ಅದೇ ತರ ಅಚ್ಕಾರದ ಪುಡಿನ ತಗೊಂಡು ಬರ್ತಾ ಇದ್ದಾನೆ. ಅಚ್ಕಾರದ ಪುಡಿನ ಇಟ್ಟು ಏನ್ ಮಾಡ್ತಾರೆ ಅನ್ಕೊಂಡ್ರೆ ಇರುಟಪ್ಪನ್ ಕಣ್ಣಿಗೆ ಅಚ್ಕಾರದ ಪುಡಿನ ಹಾಕ್ತಾ ಇದ್ದಾರೆ. ಯಪ್ಪ,
ಯಪ್ಪ ಇರುಟಪ್ಪನು ಅಯ್ಯೋ ಅಮ್ಮ ಉರಿತಾ ಇದೆ ಅಂತ ಎಚ್ಚರ ಆಗ್ತಾನೆ. ಮತ್ತೆ ಅವನ ಕಣ್ಣಿಗೆ ನೀರು ಬಿಟ್ಟು ಬಾಯಿನ ಮುಚ್ಚಿ ಎಳ್ಕೊಂಡು ಹೋಗಿ ಮೊಸಕುಟಿನ ಹಾಕಿದಾರಲ್ಲ ಅದೇ ರೂಮಲ್ಲಿ ಹಾಕಿ ಲಾಕ್ ಮಾಡಿಬಿಟ್ಟು ಬರ್ತಾನೆ ಕೃಬಾ. ನನಗೆ ಕಣ್ಬಿಡೋಕೆ ಆಗ್ಲಿಲ್ಲ ಸರ್, ಮೊಸಕುಟಿಯನ್ನು ನನ್ನ ಬೇರೆ ರೂಮಿಗೆ ಹಾಕಿ ಲಾಕ್ ಮಾಡಿಬಿಟ್ರು ಸರ್, ಅನ್ನ ಪ್ರಜ್ಞೆ ತಪ್ಪಿನೇ ಬಿದ್ದಿತ್ತು ಸಾರ್ ಅಂತ ಇರುಟಪ್ಪನ್ ಜಡ್ಜಸ್ಗೆ ಹೇಳ್ತಾ ಇದ್ದಾನೆ. ಆವಾಗ ಚಂದ್ರು ಎಸ್ಐ ಗುರುಮೂರ್ತಿ ತುಂಬಾ ಸಲ ಎದೆಗೆ ಜೋರಾಗಿ ತುಳಿದಿದ್ರಿಂದಾನೆ ಎದೆ ಮೂಳೆ ಮುರಿದು ಹಾರ್ಟಿಗೆ ಚುಚ್ಚಿ ರಾಜಕನು ಸ್ಪಾಟ್ ಅಲ್ಲಿ ತೀರೋಗಿದ್ದಾರೆ. ಇದು ಒಂದು ಲಾಕಪ್ ಡೆತ್ ಮೈ ಲಾರ್ಡ್ಸ್. ನಾನು ಪಾಂಡಿಚೇರಿ ಡಾಕ್ಟರ್ ರಾಜಕನು ಬಾಡಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೆದ ಡಾಕ್ಟರ್ನ ವಿಚಾರಣೆ ಮಾಡಬೇಕು ಅನ್ಬೇಕಾದ್ರೆ ಡಾಕ್ಟರ್ ಬರ್ತಾ ಇದ್ದಾರೆ. ವಾ ವಾ ವಾ. ಆವಾಗ ರಾಮಮೋಹನ್ ಇವನ್ ಬೇರೆ ಆವಾಗ ಎದ್ದು ಡಿಸ್ಟರ್ಬ್ ಮಾಡ್ತಾನೆ ಇರ್ತಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಡಾಕ್ಟರ್, ಎದೆ ಮೂಳೆ ಆಕ್ಸಿಡೆಂಟ್ ಅಲ್ಲೂ ಮುರಿದು ಹೋಗೋಕೆ ಸಾಧ್ಯ ಇದೆ ಅಲ್ವಾ? ಹಾ ಸರ್, ಇದೆ, ಚಾನ್ಸಸ್ ಇದೆ. ಅಷ್ಟೇ ಮೈ ಲಾರ್ಡ್ಸ್, ಆಪೋಸಿಟ್ ಲಾಯರ್ ಹ್ಯಾಬಿಯಸ್ ಕಾರ್ಪಸ್ ಕೇಸ್ನ ಸ್ಮಾರ್ಟ್ ಆಗಿ ಮರ್ಡರ್ ಕೇಸ್ ಆಗಿ ಚೇಂಜ್ ಮಾಡ್ತಾ ಇದ್ದಾರೆ ಅನ್ಬೇಕಾದ್ರೆ ಅದಕ್ಕೆ ಡಾಕ್ಟರ್ ರಾಜಕನು ಬಾಡಿನ ಎಕ್ಸಾಮೈನ್ ಮಾಡಬೇಕಾದ್ರೆ ಮುಖದಲ್ಲಿ ಮೀಸೆ ಗಡ್ಡದ ಮೇಲೆ ಏನು ಪೌಡರ್ ತರ ಇತ್ತು, ಏನಾದ್ರೂ ಪಾಯ್ಸನ್ ಇರ್ಬೋದು ಅಂತ ಲ್ಯಾಬಿಗೆ ಕಳ್ಸಿದ್ವಿ. ಟೆಸ್ಟ್ ಅಲ್ಲಿ ನೆಗೆಟಿವ್ ಅಂತ ಬಂತು. ಯಾಕೆ ಅಂದ್ರೆ ಅದು ಪಾಯ್ಸನ್ ಅಲ್ಲ, ಅಚ್ಕಾರದ ಪುಡಿ. ಕಣ್ಣೊಳಗಡೆ ಚಿಲ್ಲಿ ಪೌಡರ್ನ ಇಟ್ಕೊಂಡು ಪಾಂಡಿಚೇರಿ ಇಷ್ಟು ದೂರ ಬರೋಕೆ ಹೇಗೆ ಸಾಧ್ಯ? ಜೀವ ಇದ್ದಿದ್ರೆ ತಕ್ಷಣ ರಿಯಾಕ್ಟ್ ಮಾಡ್ತಾ ಇದ್ರು, ಡೆಡ್ ಬಾಡಿ ಅನ್ನೋದ್ರಿಂದಾನೇ ಯಾವುದೇ ತರ ರಿಯಾಕ್ಷನ್ಸು ಇಲ್ಲ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ ರಾಮಮೋಹನ್, ಮೈ ಲಾರ್ಡ್ಸ್, ರಾಜಕನು ಡೆತ್ ಅಲ್ಲಿ ಡೌಟ್ ಇದ್ರೆ ಅದನ್ನ ಪ್ರೂವ್ ಮಾಡೋಕೆ ಹೈಕೋರ್ಟ್ ಬೇಕಾಗಿಲ್ಲ, ಕ್ರಿಮಿನಲ್ ಕೋರ್ಟಿಗೆ ಚೇಂಜ್ ಮಾಡಿ. ಅದಕ್ಕೆ ಚಂದ್ರು, ಕ್ರಿಮಿನಲ್ಸ್ ಯಾರು ಅಂತ ನಿಮಗೆ ಗೊತ್ತಿಲ್ಲ ಅಲ್ವಾ? ಇವಾಗ ಗೊತ್ತಾಗುತ್ತೆ ನೋಡಿ. ಮೈ ಲಾರ್ಡ್ಸ್, ಇನ್ವೆಸ್ಟಿಗೇಷನ್ ಆಫೀಸರ್ ಐಜಿ ಪೆರ್ಮಲ್ ಸ್ವಾಮಿನ ವಿಚಾರಣೆ ಮಾಡಬೇಕು. ಪೆರ್ಮಲ್ ಸ್ವಾಮಿನೂ ಬರ್ತಾರೆ. ಸರ್, ಪ್ರೆಸಿಡೆಂಟ್ ಕದಿರ್ವೇಲ್ ಅವರ ಮನೆನೇ ಈ ಕೇಸಿನ ಸ್ಟಾರ್ಟಿಂಗ್ ಪಾಯಿಂಟ್. ಕಳ್ತನ ಆಗಿದ್ದ ಮನೆಯಲ್ಲಿ 2 ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಒಂದು ಹಾವು ಹಿಡಿಯೋಕ್ಕೆ ಹೋಗಿದ್ದ ರಾಜಕಣ್ಣು ಅವರದ್ದು, ಮತ್ತೊಂದು ನಿಜವಾಗ್ಲೂ ಕಳ್ತನ ಮಾಡಿದ್ದ ಆ ಊರನ್ನೇ ಸೇರಿದ ರವಿ ಅವರದ್ದು. ಒಡವೆಗಳನ್ನ ತಗೊಂಡ ಸೇಟುನ ವಿಚಾರಣೆ ಮಾಡಬೇಕಾದ್ರೆ ಗೊತ್ತಿರೋ ಹುಡುಗರು ಸಾರ್, 30-40 ಅಂತ ತುಂಬಾ ಕಡಿಮೆಗೆ ಕೊಟ್ರು, ಅದಕ್ಕೆ ತಗೊಂಡೆ. ಆಕ್ಚುಲಿ ಏನಾಗಿದೆ ಅಂದ್ರೆ ರವಿ ಕಳ್ತನ ಮಾಡಬೇಕಾದ್ರೆ ಅವನು ಸಿಗರೇಟ್ ಸೈದು ಅದೇ ಮನೆಯಲ್ಲಿ ಬಿಸಾಕ್ಬಿಟ್ಟು ಬಂದಿದ್ದಾನೆ. ಆ ಸಿಗರೇಟ್ ಬ್ರ್ಯಾಂಡ್ ನೋಡಿದ ತಕ್ಷಣ ಗುರುಮೂರ್ತಿಗೆ ರವಿನೇ ಕಳ್ತನ ಮಾಡಿರೋದು ಅಂತ ಫಸ್ಟೇ ಗೊತ್ತಾಗಿದೆ. ಅದಕ್ಕೆ ನಿಜವಾಗ್ಲೂ ಕಳ್ತನ ಮಾಡಿರೋ ರವಿ ಹತ್ರ ಹಣ ತಗೊಂಡು ಕಂಪ್ಲೇಂಟ್ ಆಗಿದೆ, ನಾನು ರಿಕವರಿ ಲೆಕ್ಕ ತೋರಿಸ್ಬೇಕಿದೆ, ಕದ್ದಿರೋ ಚಿನ್ನದಲ್ಲಿ ಸ್ವಲ್ಪ ಕೊಟ್ಬಿಡಿ ಅಂತ ಚಿನ್ನನೂ ತಗೊಂಡು ಸ್ಟಾರ್ಟಿಂಗ್ ಇಂದಾನೆ ಎಲ್ಲವನ್ನು ಪ್ಲಾನ್ ಮಾಡಿದ್ದಾನೆ ಗುರುಮೂರ್ತಿ. ಪೊಲೀಸರೇ ಹೊಡೆದು ಸಾಯಿಸಿದ್ದಾರೆ ಅನ್ನೋದಕ್ಕೆ ಏನ್ ಪ್ರೂಫ್ ಇದೆ ನಿಮ್ಮ ಹತ್ರ ಅಂತ ರಾಮಮೋಹನ್ ಕೇಳ್ಬೇಕಾದ್ರೆ, ಇದೆ ಸರ್, ರಾಜಕನು ಡೆಡ್ ಬಾಡಿ ಹತ್ರ ಇದ್ದ ಟೈರ್ ಮಾರ್ಕ್ ಅದು ಅತ್ತಿಯೂರ್ ಪೊಲೀಸ್ ಯೂಸ್ ಮಾಡಿದ್ದ ವ್ಯಾನಿನ ಟೈರ್ ಮಾರ್ಕ್, ಅಲ್ಲಿದ್ದ ಶೂಸ್ ಮಾರ್ಕ್ ಎಸ್ಐ ಗುರುಮೂರ್ತಿ ಮತ್ತೆ PC ಕಿರುಬಾ ಅವರದ್ದು. ನನಗೆ ನಾಚಿಕೆ ಆಗ್ತಾ ಇದೆ ಇದನ್ನ ಹೇಳೋಕೆ. ಸ್ಟೇಷನ್ ಲಾಕಪ್ ಅಲ್ಲೇ ಪೊಲೀಸರ್ಸ್ ರಾಜಕನುನ ಕೊಂದಿದ್ದಾರೆ. ಡೆಡ್ ಬಾಡಿನ ಪೊಲೀಸೇ ತಗೊಂಡು ಹೋಗಿ ಪಾಂಡಿಚೇರಿ ಬಾರ್ಡರ್ ಅಲ್ಲಿ ಹಾಕಿದ್ದಾರೆ. ಇದ್ರ ಬಗ್ಗೆ ಫುಲ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ದೀನಿ ಮೈ ಲಾರ್ಡ್ಸ್ ಅಂತ ಹೇಳ್ಬಿಟ್ಟು ಹೋಗಿ ಕೂತ್ಕೋತಾರೆ ಐಜಿ. ಆವಾಗ ಮತ್ತೆ ಎದ್ದು ವಟವಟ ಅಂತ ಮಾತಾಡ್ತಾರೆ ರಾಮಮೋಹನ್. ಇದು ಹಾಗೆ, ಅದು ಹೀಗೆ, ಪೊಲೀಸರ್ಸ್ಗೆ ಶಿಕ್ಷೆ ಸಿಗಬಾರ್ದು, ಹಾಗೆ ಇದ್ರು ಅದನ್ನ ಕ್ರಿಮಿನಲ್ ಕೋರ್ಟಿಗೆ ಚೇಂಜ್ ಮಾಡಿ. ಅದಕ್ಕೆ ನಮ್ಮ ಚಂದ್ರು ಒಂದು ಬ್ಯೂಟಿಫುಲ್ ಸ್ಪೀಚ್ ಕೊಡ್ತಾರೆ. ಟ್ರೈಬ್ಸ್ ಬಗ್ಗೆ ಹಿಸ್ಟರಿನ ನಾವು ಮರ್ತು ಬಿಟ್ಟಿದ್ದೀವಿ. ಒಂದು ಕಾಲದಲ್ಲಿ ವೀರ ಧೀರ ಯೋಧರಾಗಿದ್ದರು. ಹಿಸ್ಟರಿ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದಾನೇ ಹೀಗೆ ಕೆಟ್ಟದಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಇವ್ರುಗಳನ್ನ. ಇವಾಗ್ಲೂ ಕೂಡ ಎಷ್ಟೋ ಜಾಗದಲ್ಲಿ ಗುಲಾಮರಾಗಿದ್ದಾರೆ. ಮೈ ಲಾರ್ಡ್ಸ್, ಅನ್ಯಾಯ ಆಗಿರೋ ಜನರಿಗೆ ಪರಿಹಾರ ಹಣ ಸಿಗಬೇಕು. ಗಂಡನ ಕಳ್ಕೊಂಡು ಕಷ್ಟಪಡೋ ಸೆಂಗಣಿಗೆ ಊರ್ ಮಧ್ಯ ಪಟ್ಟ ಕೊಟ್ಟು ಮನೆ ಕಟ್ಟಿಸಿ ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಇದು ಬರೀ ಲಾಕಪ್ ಡೆತ್ಗಾಗಿ ಹಾಕಿರೋ ಪೆಟಿಷನ್ ಅಲ್ಲ ಮೈ ಲಾರ್ಡ್ಸ್. ಅಧಿಕಾರ ಅಹಂಕಾರದಲ್ಲಿ ನಮ್ಮನ್ನ ಹೊಡೆದು ಸಾಯಿಸಿದ್ರು ಕೂಡ ಯಾರು ಏನು ಅಂತ ಕೇಳಲ್ವಾ ಅಂತ ಒಂದು ಟ್ರೈಬಲ್ ಹುಡುಗಿ ನಮ್ಮನ್ನ ಕೇಳೋ ಕ್ವಶನೇ ಈ ಹೇಬಿಯಸ್ ಕಾರ್ಪಸ್ ಪೆಟಿಷನ್. ನೀವು ಕೊಡೋದು ಜಡ್ಜ್ಮೆಂಟ್ ಅಲ್ಲ, ಅವ್ರಗಳಿಗೆ ಕೊಡೋ ನಂಬಿಕೆ ಅಷ್ಟೇ ಮೈ ಲಾರ್ಡ್ಸ್ ಅಂತ ಕೂತ್ಕೋತಾರೆ ನಮ್ಮ ಚಂದ್ರು. ಏನ್ ಸೂರ್ಯ ಸರ್, ಈ ತರ ಮಾತುಗಳು ಸಖತ್ ಆಕ್ಟಿಂಗ್ ಮಾಡ್ಬಿಟ್ರಲ್ಲ, ಮೈಯೆಲ್ಲ ಜುಮ್ ಅನ್ಬಿಡ್ತು ಸರ್. ಕೋರ್ಟೇ ಫುಲ್ ಸೈಲೆಂಟ್ ಆಗಿದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಈ ಕೇಸಲ್ಲಿ ಜಡ್ಜ್ಮೆಂಟ್ ಅಂತ ಹೇಳ್ಬಿಟ್ಟು ಜಡ್ಜಸ್ ಬ್ರೇಕ್ ಕೊಡ್ತಾರೆ. ಇಲ್ಲಿಗೆ ಈ 3rd ಪಾರ್ಟ್ ವಿಡಿಯೋನ ಸ್ಟಾಪ್ ಮಾಡ್ತೀನಿ ಅಂತ ಹೇಳಿದ್ರೆ ಹೇಗಿರುತ್ತೆ? ಇಲ್ಲ ವೆಯ್ಟ್ ಮಾಡಿ, ಜಡ್ಜಸ್ ಬರ್ಲಿ, ಕೇಸು ಮುಗಿಯುತ್ತೆ, ನಮ್ಮ ವಿಡಿಯೋನು ಮುಗಿಯುತ್ತೆ. ಜಡ್ಜಸ್ ಬಂದಾಯ್ತು. ಯಾವುದೇ ರೀಸನ್ ಇಲ್ಲದೆ ಕಾನೂನಿಗೆ ಎದುರಾಗಿ ರಾಜಕನು ಮತ್ತೆ ಅವರ ಫ್ಯಾಮಿಲಿನ ಅರೆಸ್ಟ್ ಮಾಡಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಪೊಲೀಸ್.
ರಾಜಕನು ಕೇಸ್ ಮರ್ಡರ್ ಕೇಸ್ ಆಗಿ ಚೇಂಜ್ ಆಗ್ತಾ ಇದೆ. SI ಗುರುಮೂರ್ತಿ, ಹೆಡ್ ಕಾನ್ಸ್ಟೇಬಲ್ ವೀರಸ್ವಾಮಿ, ಕಾನ್ಸ್ಟೇಬಲ್ ಕಿರುಬಾ ಈ ಮೂವರನ್ನು ಕ್ರಿಮಿನಲ್ಸ್ ಅಂತ ಈ ಕೋರ್ಟ್ ಕನ್ಫರ್ಮ್ ಮಾಡ್ತಾ ಇದೆ. ತಕ್ಷಣ ಅವ್ರುಗಳನ್ನ ಅರೆಸ್ಟ್ ಮಾಡೋಕೆ ಆರ್ಡರ್ ಮಾಡ್ತಾ ಇದೆ. ಅನ್ಯಾಯವಾಗಿದ್ದ ಸಿಂಗಣಿಗೆ 3 ಲಕ್ಷ, ಮೊಸುಕುಟಿ ಮತ್ತೆ ಇರುಟಪ್ಪನ್ ಫ್ಯಾಮಿಲಿಗೆ 2 ಲಕ್ಷ ಗೌರ್ಮೆಂಟ್ ಕೊಡಬೇಕು. ಮತ್ತೆ ಸಿಂಗಣಿ ಹೆಸರಲ್ಲಿ ಊರ್ ಮಧ್ಯದಲ್ಲಿ 1/2 ಏಕರ್ ಗ್ರೌಂಡ್ ಪಟ್ಟ ಮಾಡಿ ಕೊಡಬೇಕು ಅಂತ ಹೈಕೋರ್ಟ್ ಆರ್ಡರ್ ಮಾಡ್ತಾ ಇದೆ. ಈ ಕೇಸನ್ನ ಕ್ಲೀನ್ ಆಗಿ ಹ್ಯಾಂಡಲ್ ಮಾಡಿದ್ರಿಂದ IG ಪೆರ್ಮಲ್ ಸ್ವಾಮಿಗೆ ಸ್ಪೆಷಲ್ ಥ್ಯಾಂಕ್ಸ್. ಅನ್ಯಾಯ ಆಗಿದ್ದ ಟ್ರೈಬಲ್ ಸೆಂಗಣಿಗಾಗಿ ಎಲ್ಲಾ ತರ ಹೋರಾಟವನ್ನು ಮಾಡಿ ನ್ಯಾಯ ತಕ್ಕೊಟ್ಟ ಚಂದ್ರುವನ್ನು ಈ ಕೋರ್ಟ್ ಅಪ್ರಿಶಿಯೇಟ್ ಮಾಡ್ತಾ ಇದೆ. ಪೊಲೀಸರು ಸುಳ್ಳು ಕೇಸ್ ಹಾಕೋದು ಕಾನೂನಿಗೆ ಎದುರಾಗಿ ಇನ್ನೊಸೆಂಟ್ ಜನರ ಮೇಲೆ ಕ್ರೂರತವನ್ನು ಮಾಡೋ ಕೆಲಸ. ಹಾಗೆ ನಮ್ಮ ಚಂದ್ರು ಹಿಂದೆ ತಿರುಗಿ ಸೆಂಗಣಿನ ಹುಡುಕಿದರೆ ಸೆಂಗಣಿ ಅಲ್ಲಿ ಇಲ್ಲ. ಎಲ್ಲರೂ ನಮ್ಮ ಚಂದ್ರುಗೆ ಕೈ ಮುಗಿತಾ ಇದ್ದಾರೆ. ಸೆಂಗಣಿ ಎಲ್ಲಿ ಅಂತ ನಮ್ಮ ಚಂದ್ರು ಹುಡುಕ್ತಾ ಇದ್ದಾರೆ. ಹೊರಗಡೆ ಓಡಿ ಬಂದು ನೋಡಿದರೆ ಅಲ್ಲಿ ಒಂದು ಜಾಗದಲ್ಲಿ ಮಗಳನ್ನು ಪಕ್ಕದಲ್ಲೇ ಕೂರಿಸಿಕೊಂಡು ಕೂತಿದ್ದಾಳೆ ಸೆಂಗಣಿ. ಜೋರಾಗಿ ಮಳೆ ಬರ್ತಾ ಇದೆ. ಚಂದ್ರುಗೆ ಏನ್ ಹೇಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ. ಸೆಂಗಣಿ ಹತ್ಕೊಂಡು ಚಂದ್ರುಗೆ ಕೈ ಮುಗಿತಾ ಇದ್ದಾಳೆ. ನಮ್ಮ ಚಂದ್ರುಗೆ ಮಾತೇ ಬರ್ತಾ ಇಲ್ಲ. ಸ್ವಲ್ಪ ದಿನಗಳ ನಂತರ ಚಂದ್ರು ನ್ಯೂಸ್ ಪೇಪರ್ ತಗೊಂಡು ಓದುತ್ತಾ ಇದ್ದಾರೆ. ಆವಾಗ ರಾಜಕಣ್ಣು ಮಗಳು ಪಕ್ಕದಲ್ಲೇ ಚೇರಲ್ಲಿ ಕೂತ್ಕೊಂಡು ಅವಳು ನ್ಯೂಸ್ ಪೇಪರ್ ತಗೋತಾ ಇದ್ದಾಳೆ. ಚಂದ್ರುನ ನೋಡಿ ಹೆದರ್ಕೋಬೇಕಾದ್ರೆ ಆವಾಗ ನಮ್ಮ ಚಂದ್ರು ಹೆಮ್ಮೆಯಿಂದ ಕಾಲ್ ಮೇಲ್ ಕಾಲ್ ಹಾಕೊಂಡು ಚಂದ್ರುಗೆ ಈಕ್ವಲ್ ಆಗಿ ಕೂತ್ಕೋತಾ ಇದ್ದಾಳೆ ರಾಜಕಣ್ಣು ಮಗಳು ಅಳ್ಳಿ. ಇನ್ನ ಸ್ವಲ್ಪ ದಿನಗಳ ನಂತರ ಸೆಂಗಣಿಗೆ ಊರ್ ಮಧ್ಯದಲ್ಲಿ 1/2 ಏಕರ್ ಗ್ರೌಂಡ್ ಪಟ್ಟ ಮಾಡಿಕೊಟ್ಟು ಮನೆ ಕಟ್ಸಿ ಕೊಟ್ಟಿದ್ದಾರೆ ಸರ್ಕಾರ. ನಮ್ಮ ಚಂದ್ರು ರಿಬ್ಬನ್ ಕಟ್ ಮಾಡಿ ಓಪನ್ ಮಾಡಿ ಕೊಡ್ತಾ ಇದ್ದಾರೆ. ಸೆಂಗಣಿ, ಟೀಚರ್ ಮೈತ್ರ, ಚಂದ್ರು, ಅಲ್ಲಿ ಪಚಯಮ್ಮ, ಮೊಸಕುಟಿ, ಇರುಟಪ್ಪನ್ ಎಲ್ಲರೂ ಖುಷಿಯಾಗಿದ್ದಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಈ ಮೂವಿನ 5 ನಿಮಿಷದಲ್ಲೇ ಎಕ್ಸ್ಪ್ಲೈನ್ ಮಾಡಿ ಮುಗಿಸ್ಬೋದಾಗಿತ್ತು. ಈ ಥರ ಒಂದು ಫ್ಯಾಮಿಲಿ ಸುಲ್ ಕೇಸ್ ಹಾಕಿ ಪೊಲೀಸ್ ಎಳ್ಕೊಂಡು ಹೋಗಿ ಲಾಕಪ್ಪಲ್ಲೇ ಹೊಡೆದು ಸಾಯಿಸ್ಬಿಟ್ರು. ಸೊ ಚಂದ್ರು ಅನ್ನೋ ಒಬ್ಬ ವಕೀಲರು ಹ್ಯಾಬಿಯಸ್ ಕಾರ್ಪಸ್ ಪೆಟಿಷನ್ ಹಾಕಿ ಆ ಕುಟುಂಬಕ್ಕೆ ನ್ಯಾಯ ತಕ್ಕೊಟ್ರು ಅಂತ ಸಿಂಪಲ್ ಆಗಿ ಮುಗಿಸ್ಬೋದಾಗಿತ್ತು. ಆದರೆ ಈ ಮೂವಿ ಒಳಗಡೆ ಇರೋ ನೋವು, ಆ ಟ್ರೈಬಲ್ಸ್ ನೋವು, ಒಬ್ಬ ಲಾಯರ್ ಒಬ್ಬರಿಗೆ ನ್ಯಾಯ ಸಿಗೋದಕ್ಕಾಗಿ ಎಷ್ಟೆಲ್ಲ ಕಷ್ಟಪಡಬೇಕಿದೆ. ಒಬ್ಬ ಪೊಲೀಸ್ IG ಪೆರ್ಮಲ್ ಸ್ವಾಮಿ ಎಷ್ಟೆಲ್ಲ ವಿಚಾರಣೆ ಮಾಡಬೇಕಾಗಿದೆ, ಎಲ್ಲಿಗೆಲ್ಲ ಹೋಗಬೇಕಾಗಿದೆ, ಎಷ್ಟು ಕೇಸ್ಗಳನ್ನು ನೋಡಬೇಕಾಗಿದೆ, ಎಲ್ಲವನ್ನೂ ನೀವು ತಿಳ್ಕೋಬೇಕು ಅಂತಾನೆ ಇಷ್ಟು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ಈ ಮೂವಿಯಲ್ಲಿ ತುಂಬ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಪಾಯಿಂಟ್ಸ್ ಮಾತ್ರ ಮಾತಾಡೋಣ. ಕಾನೂನು ಬಗ್ಗೆ ಗೊತ್ತಿಲ್ಲದೆ ಇರೋರು ತಪ್ಪುಗಳನ್ನು ಮಾಡೋದೇ ಇಲ್ಲ, ತಪ್ಪು ಮಾಡೋಕ್ಕೆ ಹೆದರ್ಕೋತಾರೆ. ಆದರೆ ಕಾನೂನು ಬಗ್ಗೆ ಚೆನ್ನಾಗಿ ಗೊತ್ತಿರೋರು ಈಸಿಯಾಗಿ ತಪ್ಪು ಮಾಡ್ತಾ ಇದ್ದಾರೆ, ಅದರಿಂದ ತಪ್ಪಿಸ್ಕೊಂಡು ಬರ್ತಾನೂ ಇದ್ದಾರೆ. ಕ್ಯಾಟಗರೀಸ್. ಏನದು ಕ್ಯಾಟಗರೀಸ್? ಒಂದೇ ಕ್ಯಾಟಗರಿಯಲ್ಲಿ ಇರೋ ಒಬ್ಬ ಸಾಹುಕಾರ ಅವನ ಕ್ಯಾಟಗರಿಯಲ್ಲೇ ಇರೋ ಬಡವರನ್ನ ಕೀಳಾಗೆ ನೋಡ್ತಾ ಇದ್ದಾನೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೆ? ಎಷ್ಟೋ ದೊಡ್ಡವರು ಹೇಳಾಯ್ತು, ನಾನು ಯಾವ ಮೂಳೆ. ಆದರೆ ಒಬ್ಬರು ಹೇಳಿದರೆ ನಾವು ಖಂಡಿತ ಕೇಳ್ತೀವಿ. ನಿಮಗೆ ಮಾತ್ರನೇ ಅವರನ್ನು ತುಂಬಾ ಚೆನ್ನಾಗಿ ಗೊತ್ತು, ನಿಮ್ಮನ್ನ ಬಿಟ್ಟು ಬೇರೆ ಯಾರಿಗೂ ಅವರನ್ನ ಗೊತ್ತೇ ಇಲ್ಲ. ಅವರು ತುಂಬಾ ಒಳ್ಳೆಯವರು, ತುಂಬಾ ಜೆನ್ಯೂನ್. ಯಾರು ಅಂತ ನಿಮಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಆತ್ಮಸಾಕ್ಷಿ. ಸೊ ಈ ಥರ ಡಿಫ್ರೆಂಟ್ ಆದ ಮೂವಿಗಳನ್ನು ನಾವು ನಿಮಗೆ ಕೊಡ್ತಾನೇ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ. ಏನೂ ಇಲ್ಲ, ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಈ ಥರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.